Hello students, chapter 3 current electricity ಅಲ್ಲಿ ಇವತ್ತು ಸೆಕೆಂಡ್ ಪಾರ್ಟ್ ವಿಡಿಯೋವನ್ನು ಡಿಸ್ಕಸ್ ಮಾಡೋಣ. ಇವತ್ತು ಏನು ಕೇಳಿದ್ರೆ ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್, derivation of an expression for drift velocity, derivation of expression for current in terms of drift velocity, derivation of an expression for conductivity, mobility, temperature difference of resistivity, resistor color code. So very interesting and important ಲಾಸ್ಟ್ ಒನ್ ಕಲರ್ ಕೋಡ್ ಅಂದ್ರೆ ಏನು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಈ ಪಾರ್ಟ್ ಅನ್ನ ಮುಗಿಸೋಣ. ಓಕೆ, ಸೊ ಈಗ ಫಸ್ಟ್ ಏನು ಕೇಳಿದ್ರೆ ನಾವು ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಹಾಗೆ ಒಂದೊಂದೇ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ತಾ ಹೋಗೋಣ. ಅದಕ್ಕೆ ಏನ್ ಮಾಡುವ ಅಂದ್ರೆ ಕನ್ಸಿಡರ್ ಆನ್ ಎಲೆಕ್ಟ್ರಾನ್ ಇಸ್ ಮೂವಿಂಗ್ ಇನ್ಸೈಡ್ ದ ಕಂಡಕ್ಟರ್ ಫ್ರಮ್ ಎ ಪಾಯಿಂಟ್ ಎ ಟು ಅನದರ್ ಪಾಯಿಂಟ್ ಬಿ. ನಾವೆರಡು ನೋಡಿ, ಒಂದು ರೂಮ್ ಟೆಂಪರೇಚರ್ ಅಲ್ಲಿ ಕಂಡಕ್ಟರ್ ಅನ್ನು ಇಟ್ಕೊಂಡ್ರೆ ಇಲೆಕ್ಟ್ರಾನ್ಗಳು ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರ್ತವೆ. ಒನ್ ಥಿಂಗ್ಸ್ ಆ ಮೂವ್ ಆಗ್ತಿರ್ಬೇಕಾದ್ರೆ ಅಲ್ಲಲ್ಲಿರುವಂತ ಈ ಅಯಾನ್ಸ್ ಅಂತೀವಲ್ಲ, ನಾವು ಇಲೆಕ್ಟ್ರಾನ್ ಕಳ್ಕೊಂಡು ಅದು ಅಯಾನ್ ಫಾರ್ಮಿಗೆ ಬಂದಿರುತ್ತೆ. ಅಂದ್ರೆ ಒಂದು ಇಲೆಕ್ಟ್ರಾನ್ ಕಡಿಮೆ ಇದ್ರೆ ನಾವು ಅದಕ್ಕೆ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಅಂತೀವಿ. ಅಂದ್ರೆ ಆಟಮ್ ಏನಾಗಿದೆ, ಪ್ರೋಟಾನ್ಗಳ ಸಂಖ್ಯೆ ಮತ್ತು ಇಲೆಕ್ಟ್ರಾನ್ಗಳ ಸಂಖ್ಯೆ ಕಂಪೇರ್ ಮಾಡಿದಾಗ ಇಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಆದ್ರೆ ಪಾಸಿಟಿವ್ ಚಾರ್ಜ್ ತೋರಿಸುತ್ತೆ. ಹಾಗಾಗಿ ನಾವು ಅದಕ್ಕೆ ಅಯಾನ್ ಅಂತ ಕರೆಯೋದು. ಅದು ಬಂದು ಆ ದಾರಿಲಿ ಅಲ್ಲಲ್ಲಿ ಇಲೆಕ್ಟ್ರಾನ್ಗಳು ಅದಕ್ಕೆ ಹೊಡ್ಕೊಳ್ಳುತ್ತೆ, ಹೊಡೆದು ಮತ್ತೆ ವಾಪಸ್ ಹೋಗುತ್ತೆ. ಹಿಂದಿನ ಕ್ಲಾಸಲ್ಲಿ ನೋಡಿದೀವಿ ನಾವು. ಈಗ ಅಂತ ಒಂದು ಸಿಚುವೇಶನ್ ತಗೊಂಡಾಗ ನಮಗೆ ನಾವು ಏನೋ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿಲ್ಲ. ಸೊ ಕಂಡಕ್ಟರ್ ನಮ್ಮ ಎದುರುಗಡೆ ಇದೆ ಅನ್ಕೊಳ್ಳಿ, ಅದರಲ್ಲಿ ಇಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ, ನಮ್ಮ ಕಣ್ಣಿಗಂತೂ ಕಾಣಿಸಲ್ಲ ಬಿಡಿ. ಆ ಇಲೆಕ್ಟ್ರಾನ್ ಮೂವ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದೇನು ಕೇಳಿದ್ರೆ ವೆಕ್ಟರ್ಸ್ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಈ ವೆಲಾಸಿಟಿ ಅನ್ನೋದು ವೆಕ್ಟರ್. ನಾವೇನ್ ಮಾಡ್ತೀವಿ, ಎವರೇಜ್ ವೆಲಾಸಿಟಿ ಅಂತ ಹೇಳ್ತೀವಿ. ಎವರೇಜ್ ವೆಲಾಸಿಟಿ ಅಂದಾಗ ಏನಾಗಬೇಕು ನಮ್ಗೆ, ಸೊ ನಾವು ವೆಕ್ಟೋರಿಕಲಿ ಆ ಎಲ್ಲ ವೆಲಾಸಿಟಿಯನ್ನ ಆಡ್ ಮಾಡಬೇಕು ವಿತ್ ರಿಸ್ಪೆಕ್ಟ್ ಟು ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಅಲ್ವಾ. ಹಾಗೆ ಮಾಡಿದಾಗ ಏನಾದ್ರೂ ಉಳ್ಕೊಂಡ್ರೆ ಅಂದ್ರೆ ದಟ್ ಸಮ್ ಈಸ್ ಈಕ್ವಲ್ಸ್ ಟು ಎ ಫ್ಯೂ ನಂಬರ್ಸ್ ಅನ್ಕೊಳ್ಳಿ, ಏನೋ ಒಂದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ನಮ್ಗೆ ಬಂತು ಅಂದ್ರೆ ಅರ್ಥ ಏನಾಗುತ್ತೆ, ಇಲೆಕ್ಟ್ರಾನ್ಗಳು ಕಂಡಕ್ಟರ್ ಅಲ್ಲಿ ಟೋಟಲಿ ಫೈನಲಿ ಆ ಎಲ್ಲ ಅದರ ಒಂದು ಜರ್ನಿಯನ್ನು ನಾವು ಲೆಕ್ಕ ಹಾಕಿದ್ರೆ ಇಟ್ ಕಮ್ಸ್ ಔಟ್, ಹೊರಗಡೆ ಬಂತು. ಯಾಕೆಂದ್ರೆ ಇಟ್ ಹ್ಯಾಸ್ ಸಮ್ ವೆಲಾಸಿಟಿ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಬಟ್ ಆಕ್ಚುಲಿ ಪ್ರಾಕ್ಟಿಕಲಿ ಅಂಡ್ ಥಿಯರಾಟಿಕಲಿ ದಟ್ ಇಸ್ ನಾಟ್ ಪಾಸಿಬಲ್. ಇಲೆಕ್ಟ್ರಾನ್ ಒಂದು ಕಂಡಕ್ಟರ್ ಇದೆ ಅನ್ಕೊಳ್ಳಿ, ನಿಮ್ಮ ಹತ್ರ ನಿಮ್ಮ ಎದುರುಗಡೆ ಒಂದು ವೈರ್ ಪೀಸ್ ಇಟ್ಕೊಂಡಿದ್ರಿ, ಸೊ ಅದರಿಂದ ಇಲೆಕ್ಟ್ರಾನು ವೈರ್ ಇಂದ ಹೊರಗಡೆ ಬರೋದು ಚಾನ್ಸೇ ಇಲ್ಲ ಅಲ್ವಾ. ಓಕೆ, ಸೊ ಅದಕ್ಕೆ ನಾವೇನ್ ಮಾಡುವ, ಈಗ ಇನ್ಸೈಡ್ ದ ಕಂಡಕ್ಟರ್ ಇಲೆಕ್ಟ್ರಾನ್ ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲೆಕ್ಟ್ರಾನ್ಸ್ ಟ್ರಾವೆಲ್ ಇನ್ ಎ ಸ್ಟ್ರೇಟ್ ಲೈನ್ ಬಿಟ್ವೀನ್ ಕೊಲಿಷನ್ಸ್. ಹಾಗೆ ಕೊಲಿಷನ್ ಆದ್ಮೇಲೆ ಅದು ತನ್ನ ಡೈರೆಕ್ಷನ್ ಬದಲಾಯಿಸ್ತಾ ಬಿಟ್ರೆ ವಿತಿನ್ ಕೊಲಿಷನ್ ಎಲ್ಲೋ ಒಂದು ಆಟಮ್ಗೆ ಕೊಲೈಡ್ ಆಯ್ತು ಅನ್ಕೊಳ್ಳಿ, ಅದು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ದಲ್ಲಿ ಮೂವ್ ಆಗ್ತಾ ಇರುತ್ತೆ. ಇನ್ನೊಂದು ಆಟಮ್ ಅದ್ರ ಎದುರುಗಡೆ ಬಂದಾಗ ಮತ್ತೆ ಕೊಲಿಷನ್ ಆಗುತ್ತೆ. ಸೊ ಅಲ್ಲಿವರೆಗೂ ಅದು ಸ್ಟ್ರೇಟ್ ಲೈನ್ ನಲ್ಲಿ ಮೂವ್ ಆಗ್ತಾ ಇರುತ್ತೆ ಅನ್ನುವಂಥದ್ದು. ಓಕೆ, ಈಗ ನಾವು ಎ ಮತ್ತು ಬಿ ಅನ್ನುವಂತ ಎರಡು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಕಂಡಕ್ಟರ್ ಅನ್ನ ಲಾರ್ಜ್ ಮಾಡಿ ಜೂಮ್ ಮಾಡಿ ನೋಡ್ತಾ ಇದೀವಿ ಅನ್ಕೊಳ್ಳೋಣ. ಸೊ ಎ ಅಂಡ್ ಬಿ ಆರ್ ದ 2 ಪಾಯಿಂಟ್ಸ್ ಅಲ್ವಾ. ಸೊ ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಓಕೆ, ಈಗ ಇಲೆಕ್ಟ್ರಾನ್ ಏನಾಗುತ್ತೆ ಕೇಳಿದ್ರೆ ಎದಿಂದ ಕೊಲಿಷನ್ ಆಗಿ ಇಲ್ಲೆಲ್ಲ ಒಂದು ಆಟಮ್ ಇತ್ತು ಅನ್ಕೊಳ್ಳಿ, ಕೊಲೈಡ್ ಮಾಡ್ಕೊಂತು, ಅಲ್ಲಿಂದ ಅದು ಒಂದು ಡೈರೆಕ್ಷನ್ ಹೋಯ್ತು, ಇಲ್ಲೊಂದು ಕೊಲಿಷನ್ ಆಯ್ತು, ಇಲ್ಲಿಗೆ ಬಂತು, ಇಲ್ಲೊಂದು ಕೊಲಿಷನ್ ಆಯ್ತು, ಇಲ್ಲಿಗೆ ಹೋಯ್ತು. ಸೊ ಕಂಟಿನ್ಯೂಸ್ಲಿ ಇದು ಕೊಲಿಷನ್ ಆಗ್ತಾನೆ ಇರುತ್ತೆ. ಸೊ ಇಲ್ಲಿಗೆ ಹೋಯ್ತು, ನೆಕ್ಸ್ಟ್ ಇಲ್ಲಿಗೆ, ಆಮೇಲೆ ಏನಾಯ್ತು, ಇಲ್ಲಿಗೆ ಬಂದು ರೀಚ್ ಆಯ್ತು. ಸೊ ನಾವು ಬಿ ದಲ್ಲಿ ಅಬ್ಸರ್ವ್ ಮಾಡ್ತಾ ಇದೀವಿ, ಇಷ್ಟೆಲ್ಲ ಕೊಲಿಷನ್ ಆದ್ಮೇಲೆ ಅದು ಬಿ ಪಾಯಿಂಟ್ಗೆ ಬಂದಿದೆ ಅನ್ನುವಂಥದ್ದು. ಕರೆಕ್ಟಾ? ಓಕೆ, ಇಲ್ಲಿ ನಾನು ಅಯಾನ್ಸ್ ಅಥವಾ ಅಟಮ್ಸ್ ಗಳನ್ನ ತೋರಿಸ್ಲಿಲ್ಲ. ಇಲೆಕ್ಟ್ರಾನ್ ಈ ರೀತಿ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ನೋಡಿ, ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗಿದೆ ಬಿಟ್ವೀನ್ ದ ಕೊಲಿಷನ್ಸ್ ಅಂಡ್ ರೀಚ್ ದ ಪಾಯಿಂಟ್ ಬಿ. ಓಕೆನಾ? ಇಫ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್, ಒಂದು ವೇಳೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ, ಈಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಎಲೆಕ್ಟ್ರಾನ್ ಮೂವ್ ಆಗ್ತಾನೆ ಇದೆ. ಒಂದು ವೇಳೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡೋಣ. ಫೀಲ್ಡ್ ಒಂದು ಡೈರೆಕ್ಷನ್ ಇರುತ್ತೆ, ಇಟ್ಸ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ಇದರ ಡೈರೆಕ್ಷನ್ ಲೆಫ್ಟ್ ಸೈಡ್ ಇದೆ ಅನ್ಕೊಳ್ಳೋಣ. ನಾವು ಈ ರೀತಿ ಅಪ್ಲೈ ಮಾಡಿದೀವಿ, ಹಾಗೇನಾಗ್ಬೋದು. ಸೊ ನಮ್ಗೆ ಗೊತ್ತಿದೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಚಾರ್ಜ್ ಏನ್ ಮಾಡುತ್ತೆ ಕೇಳಿದ್ರೆ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಏನಾಗುತ್ತೆ, ಚಾರ್ಜು ಯಾವುದು ಅನ್ನೋದು ಇಂಪಾರ್ಟೆಂಟ್. ಪಾಸಿಟಿವ್ ಚಾರ್ಜ್ ಆದ್ರೆ ಏನ್ ಮಾಡುತ್ತೆ, ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಮೂವ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಆದ್ರೆ ಏನಾಗುತ್ತೆ, ಅಪೋಸಿಟ್ ಟು ದ ಡೈರೆಕ್ಷನ್. ಯಾಕೆಂದ್ರೆ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಏನಾಯ್ತು ಕೇಳಿದ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ಅದರ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಮೂವ್ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ.
ಹಾಗಾಗಿ ಏನಾಯ್ತು ಕೇಳಿದ್ರೆ ಟೆಂಡೆನ್ಸಿ ಏನು ಇಲೆಕ್ಟ್ರಾನ್ದು ಸ್ವಲ್ಪ ಈಚೆ ಬರುವಂತದ್ದು, ಒಂದು ಸ್ವಲ್ಪ ಈ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ ನಮಗೆ ಅದರ ಅಪೋಸಿಟ್ ಡೈರೆಕ್ಷನ್ಗೆ ಬರೋ ಪ್ರಯತ್ನ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಅದೇ ಸಿಚುವೇಶನ್ ಅನ್ನ ತಗೊಂಡ್ರೆ, ಯಾವುದು ಫಸ್ಟ್ ನಾವು ಅಬ್ಸರ್ವ್ ಮಾಡಿದ್ವಲ್ಲ ಎ ಟು ಬಿ, ಇಲೆಕ್ಟ್ರಾನ್ ಯಾವ ಒಂದು ಪಾತಲ್ಲಿ ಹೋಗಿತ್ತು ಅನ್ನೋದನ್ನೇ ಅಬ್ಸರ್ವ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಪಾತಲ್ಲಿ ಹೋಗೋದಿಲ್ಲ. ಯಾಕೆಂದ್ರೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಇದ್ರ ಮೇಲೆ. ಸೊ ಆ ಫೋರ್ಸ್ ಏನ್ ಮಾಡುತ್ತೆ, ಇಲೆಕ್ಟ್ರಾನಿಗೆ ಒಂದು ಮಾಸ್ ಇದೆ, ಅದನ್ನ ಎಕ್ಸಲರೇಟ್ ಮಾಡುತ್ತೆ. ಸೊ ಹಾಗಾಗಿ ಅದು ತನ್ನ ಟ್ರ್ಯಾಕ್ ಅನ್ನ ಚೇಂಜ್ ಮಾಡುತ್ತೆ. ಕರೆಕ್ಟಾ? ಸೊ ಬಟ್ ಅಲ್ಲಿ ಪ್ರತಿ ಸರಿ ಕೊಲಿಜನ್ ಎಲ್ಲೆಲ್ಲ ಆಗಿತ್ತು ಅಲ್ಲೇ ಆಗುತ್ತೆ. ಹಾಗಾಗಿ ನೋಡಿ ಇಲ್ಲಿಗೆ ಹೋಯ್ತು, ನಂತರ ಇಲ್ಲಿಗೆ ಬಂತು. ಸೊ ಇಲ್ಲಿಂದ ಆ ಪಾಯಿಂಟಿಗೆ ರೀಚ್ ಆಗಿಲ್ಲ, ಅದು ಮೊದಲೇನೆ ಈ ಕಡೆ ಬಂತು, ಇಲ್ಲಿಂದ ಮತ್ತೆ ಈ ಡೈರೆಕ್ಷನ್ ದಲ್ಲಿ ಹೋಯ್ತು, ಸೊ ಅಲ್ಲಿಂದ ಈ ಪಾಯಿಂಟಿಗೆ ಬಂದು ರೀಚ್ ಆಯ್ತು. ಅದು ಆಕ್ಚುಲಿ ಅಷ್ಟೇ ಟೈಮ್ ಅಲ್ಲಿ ನಾವು ತಗೊಂಡಿರುವಂತ ಟೈಮ್ ಇಂಟರ್ವಲ್ ಪ್ರಕಾರ ಅದು ಬಿದಲ್ಲಿ ರೀಚ್ ಆಗ್ತಾ ಇತ್ತು. ಸೇಮ್ ಟೈಮ್ ಇಂಟರ್ವಲ್, ಸೇಮ್ ಮಟೀರಿಯಲ್, ಎಲ್ಲವೂ ಸೇಮ್ ಇದೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ವಿ. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ಕೂಡ ಏನಾಯ್ತು ಕೇಳಿದ್ರೆ ಬಿ ಬದಲೋದು ಈ ಬಿ ಡ್ಯಾಶ್ ಅನ್ನೋ ಪಾಯಿಂಟ್ಗೆ ರೀಚ್ ಆಗುತ್ತೆ. ಇದು ಆಕ್ಚುಯಲ್ ಫ್ಯಾಕ್ಟ್. ಸೊ ಇದಕ್ಕೆ ನಾವೇನಂತೀವಿ ಅಂದ್ರೆ ಡ್ರಿಫ್ಟ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಒಂದ್ ರೀತಿ ಓಡಾಡ್ತಾನೆ ಇದೆ, ಸ್ವಲ್ಪ ಫೀಲ್ಡಿನ ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಅದು ಏನಾಗುತ್ತೆ, ಡ್ರಿಫ್ಟ್ ಆಗುತ್ತೆ, ಮೂವ್ ಆಗುತ್ತೆ ಅನ್ನುವಂಥದ್ದು. ಅರ್ಥ ಆಗುತ್ತೆ ಈಗ? ಸೊ ಹಾಗಾಗಿ ಏನಾಯ್ತು ಕೇಳಿದ್ರೆ ಇಷ್ಟು ದೂರ ಅದು ಮುಂದಕ್ಕೆ ಬಂದಿದೆ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಲೆಕ್ಟ್ರಾನ್ಸ್ ಆರ್ ಡ್ರಿಫ್ಟೆಡ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ಗೆ ಅಪೋಸಿಟ್ ಆಗಿ ಅದು ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು. ನಾವು ಇಲೆಕ್ಟ್ರಾನ್ಸ್ ಎಂಡ್ಸ್ ಅಪ್ ಎಟ್ ಎ ಪಾಯಿಂಟ್ ಬಿ ಡ್ಯಾಶ್, ಇಲ್ಲಿಗೆ ಬಂದು ನಾವು ಅದೇ ಸೇಮ್ ಟೈಮ್ ಇಂಟರ್ವಲ್ ಅಲ್ಲಿ ಅದು ಬಿ ಡ್ಯಾಶ್ ಪಾಯಿಂಟ್ಗೆ ಬಂದು ರೀಚ್ ಆಗುತ್ತೆ. ಕರೆಕ್ಟಾ? ಓಕೆ, ನಮ್ಗೆ ಇದೊಂದು ಐಡಿಯಾ ತಲೆಯಲ್ಲಿ ಬಂದಿದೆ ಅಂದಮೇಲೆ ಏನಾಯ್ತು, ಇನಿಷಿಯಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಇದ್ದಾಗ ಏನಾಗಿರುತ್ತೆ, ಅವರೇಜ್ ಎಲ್ಲಾ ವೆಲಾಸಿಟಿನ ಆಡ್ ಮಾಡಿ ನಾವು ನಂಬರ್ ಆಫ್ ವೆಲಾಸಿಟಿಯಿಂದ ಡಿವೈಡ್ ಮಾಡಿದ್ರೆ ಅದಕ್ಕೆ ಅವರೇಜ್ ವೆಲಾಸಿಟಿ ಅಂತೀವಿ. ಸೊ ವೆಕ್ಟೋರಿಕಲಿ ಸೊ ದಟ್ ಈಸ್ 0, ಯಾಕೆಂದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದೀವಿ. ಬಟ್ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ, ಒಂದು ಫೋರ್ಸ್ ಆಕ್ಟ್ ಆಗಿದೆ, ಆ ಇಲೆಕ್ಟ್ರಾನ್ ಎಕ್ಸಲರೇಟ್ ಆಗಿದೆ. ಸೊ ಹಾಗಾಗಿ ಅದು ಒರಿಜಿನಲ್ ಪಾತ್ ಅನ್ನು ಬಿಟ್ಟು ಈ ಕಡೆ ಬಂದಿದೆ, ದರ್ ಇಸ್ ವೆಲಾಸಿಟಿ. ಆ ಅವರೇಜ್ ವೆಲಾಸಿಟಿಯನ್ನ ನಾವೇನಂತೀವಿ ಕೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. In the conductor, electrons will be moving due to thermal energy. Initially, they are moving due to the thermal energy. ಅಂದ್ರೆ ನೀವು ಒಂದು ಯಾವುದೇ ಒಂದು ಕಂಡಕ್ಟರ್ ಒಂದು ರೂಮ್ ಅಲ್ಲಿ ಇಟ್ಕೊಂಡ್ರಿ ಅಂದ್ರೆ ರೂಮ್ ಟೆಂಪರೇಚರ್ ಇಸ್ ಇನಫ್. ಎಲೆಕ್ಟ್ರಾನ್ ಆ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಮತ್ತು ಆ ಒಂದು ಬಲ್ಕ್ ಮ್ಯಾಟರ್ ಇದೆಯಲ್ಲ, ಸೊ ಅಲ್ಲಿ ಐಟಮ್ಸ್ ಎಲ್ಲ ರಶ್ ಆಗಿರುತ್ತೆ. ಅಲ್ಲಿಂದ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಎದ್ದು ಇಂಡಿಪೆಂಡೆಂಟ್ ಆಗ್ಬಿಡುತ್ತೆ. ಯಾರ್ದು ಯಾವ ಐಟಮ್ ಇಂದ ಇಲೆಕ್ಟ್ರಾನ್ ಅನ್ನಂಗಿಲ್ಲ, ಅಲ್ಲಲ್ಲ ಒಂದಿಷ್ಟು ಇಲೆಕ್ಟ್ರಾನ್ಗಳೆಲ್ಲ ಎದ್ದು ಹೊರಗಡೆ ಬಂದಿರ್ತವೆ, ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರ್ತವೆ ಎನರ್ಜಿ ಕೊಟ್ಟಾಗ. ದಟ್ ಇಸ್ ಥರ್ಮಲ್ ಎನರ್ಜಿ. ಅದಕ್ಕೆ ಫೀಲ್ಡ್ ಅಲ್ಲ, ಅದು ಥರ್ಮಲ್ ಎನರ್ಜಿ. ನ್ಯಾಚುರಲಿ ಒಂದು ರೂಮ್ ಟೆಂಪರೇಚರ್ಗೆ ಅಥವಾ ನೀವು ಅದನ್ನು ಹೀಟ್ ಮಾಡಿದಾಗ ಈ ರೀತಿ ಇಲೆಕ್ಟ್ರಾನ್ಗಳು ಲಿಬರೇಟ್ ಆಗಿ ಅವು ದೇ ಆರ್ ಫ್ರೀ ಟು ಮೂವ್ ಇನ್ಸೈಡ್ ದ ಕಂಡಕ್ಟರ್. ಇಫ್ ಯು ಕನ್ಸಿಡರ್ ಆಲ್ ದ ಎಲೆಕ್ಟ್ರಾನ್ಸ್ ದೇರ್ ಅವರೇಜ್ ವೆಲಾಸಿಟಿ ಇಸ್ 0. ಈಗ ಜಸ್ಟ್ ನಾನು ಹೇಳಿದ್ನಲ್ಲ, ಯಾಕೆಂದ್ರೆ ಆ ವೆಲಾಸಿಟಿ ಇದ್ರೆ ಏನಾಗಬೇಕಿತ್ತು, ಕಂಡಕ್ಟರ್ ಯಾವುದೋ ಒಂದು ಕಡೆಯಿಂದ ಹೊರಗಡೆ ಬರಬೇಕಿತ್ತು, ಹಾಗಾಗ್ತಾ ಇಲ್ಲ. ಸೊ ಹೀಗೋಗಿದೆ ಎಕ್ಸಾಕ್ಟ್ಲಿ ಅಪೋಸಿಟ್ ಅನ್ನೋ ರೀತಿಯಲ್ಲಿ. ಸೊ ಕಂಟಿನ್ಯೂಸ್ ನಾವೊಂದು 10 ಸೆಕೆಂಡ್ ಅಲ್ಲಿ ಇದರ ವೆಲಾಸಿಟಿಯನ್ನ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ದಟ್ ಗಿವ್ಸ್ 0. ಓಕೆ, ದಟ್ ಗಿವ್ಸ್ 0. ಹಾಗಾಗಿ ನಾವೇನ್ ಹೇಳುವ ಕೇಳಿದ್ರೆ ದಟ್ ಈಸ್ ದ ಅವರೇಜ್ ವೆಲಾಸಿಟಿ ಇನ್ ದ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು 0 ಅಂತ ಹೇಳೋಣ. ಯು ಈಕ್ವಲ್ಸ್ ಟು 0. ನಾವು ಇದನ್ನು ಇನಿಷಿಯಲ್ ವೆಲಾಸಿಟಿ ಅಂತ ತೆಗೆದುಕೊಳ್ಳೋಣ. ಸೊ ಸ್ಟಾರ್ಟಿಂಗ್ ನಮ್ಗೆ ಏನಾಗಿದೆ, ಇಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ, ಬಟ್ ನಾವು ನೋಡಿದಂತ ಟೈಮ್ ಅಲ್ಲಿ ಅದು ಮೂವ್ ಆಗಿರೋದು ನಮ್ಗೆ 0 ಅನಿಸ್ತಾ ಇದೆ. ಯಾಕೆಂದ್ರೆ ಅದರ ವೆಲಾಸಿಟಿ ವೆಕ್ಟರ್ಗಳನ್ನೆಲ್ಲ ಆಡ್ ಮಾಡಿದ್ರೆ ನಮ್ಗೆ 0 ಸಿಗುತ್ತೆ ಇನ್ ದ ಅಬ್ಸೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ನಾವು ಈಗ ಆಕ್ಚುಲಿ ಒಂದು ಕಂಡಕ್ಟರ್ ತಗೊಂಡು ನೋಡ್ತಾ ಇದ್ದೀವಿ, ಇಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ, ಬಟ್ ಇದರ ಇನಿಷಿಯಲ್ ದ ಅವರೇಜ್ ವೆಲಾಸಿಟಿ ಇಸ್ 0. ನೆಕ್ಸ್ಟ್ ಅದೇ ಕಂಡಕ್ಟರ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವಿ. ಈಗ ಇದಕ್ಕೊಂದು ವೆಲಾಸಿಟಿ ಇದೆ ಅಂತ ನಾವು ಹೇಳ್ತೀವಿ, ಅದನ್ನು ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಹಾಗಾಗಿ ನಾವೇನು ಮಾಡುವ, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಾನ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ನೋಡಿದೀವಿ. ಸೊ ಆ ಫೋರ್ಸ್ ಅನ್ನ ಏನಂತೀವಿ ನಾವು, ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಫೀಲ್ಡ್. ಓಕೆ, that force is given by F is equal to QE ಅಂತೀವಿ ನಾವು. Q ಅಂದ್ರೆ ಚಾರ್ಜ್ ಆನ್ ದ ಪಾರ್ಟಿಕಲ್. ಇಲ್ಲಿ ಇಲೆಕ್ಟ್ರಾನೇ ಆಗಿರೋದ್ರಿಂದ ಅದರ ಚಾರ್ಜ್ ನೆಗೆಟಿವ್ ಇರುತ್ತೆ, ಹಾಗಾಗಿ ಮೈನಸ್ E ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಈಗ M ಇಸ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಅಂತ ತಗೊಂಡ್ರೆ ಸೊ ಎಕ್ಸಲರೇಷನ್ ಅನ್ನ ಬರೀಬಹುದು. ಯಾಕೆಂದ್ರೆ ನಾವು ಫಸ್ಟ್ ಇಯರ್ ಅಲ್ಲೇ ಕಲ್ತಿದ್ವಿ F is equal to M ಇಂಟು A.
ಎ ಬೇಕು ಅಂದ್ರೆ ಏನ್ ಮಾಡ್ಬೋದು, ಎಫ್ ಬೈ ಎಂ ಮಾಡಿದ್ರೆ ನಮಗೆ ಎ ಸಿಗುತ್ತೆ. ಸೊ ಹಾಗಾಗಿ ಎ ಎಕ್ಸಲರೇಷನ್ ಈಕ್ವಲ್ಸ್ ಟು ಮೈನಸ್ ಇದು ಫೋರ್ಸ್ ಡಿವೈಡ್ ಬೈ ಮಾಸ್. ಸೊ ದಿಸ್ ಇಸ್ ದ ಎಕ್ಸಲರೇಷನ್ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ. ಓಕೆ, ಈಗ ಎಕ್ಸಲರೇಷನ್ ಎಕ್ಸ್ಪ್ರೆಷನ್ ಸಿಕ್ಕಿದೆ ನಮಗೆ. ನಾವು ಏನ್ ಹೇಳುವ, ದಿಸ್ ಎಕ್ಸಲರೇಷನ್ ಲಾಸ್ಟ್ ವೆನ್ ಎಲೆಕ್ಟ್ರಾನ್ ಕೊಲೈಡ್ ವಿತ್ ದ ಅಯಾನ್ ಇನ್ ದ ಕಂಡಕ್ಟರ್. ಏನಾಗುತ್ತೆ ಗೊತ್ತಾ, ಬಿಟ್ವೀನ್ ಕೊಲಿಸನ್ ಇಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಫೋರ್ಸ್ ಆಕ್ಟ್ ಆಗುತ್ತೆ, ಎಕ್ಸಲರೇಟ್ ಆಯ್ತು ಎಲೆಕ್ಟ್ರಾನ್. ಕೊಲಿಸನ್ ಆದ ಕೂಡ ಏನಾಗುತ್ತೆ, ಎಕ್ಸಲರೇಷನ್ ಬಿಕಮ್ಸ್ 0, ಮತ್ತೆ ಇಟ್ ರೀಗೇನ್ಸ್ ಒರಿಜಿನಲ್ ಸ್ಪೀಡ್. ಮತ್ತೆ ಮುಂದೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಮತ್ತೆ ಫೋರ್ಸ್ ಆಕ್ಟ್ ಆಗುತ್ತೆ, ಇದು ಎಕ್ಸಲರೇಷನ್ ಬರುತ್ತೆ. ಸೊ ಹೀಗೆ ಕಂಟಿನ್ಯೂಸ್ ಆಗಿ ಆ ಇಲೆಕ್ಟ್ರಾನ್ ಅನ್ನ ಎಕ್ಸಲರೇಟ್ ಮಾಡ್ತಾ ಇರುತ್ತೆ ಯಾರು, ಎಲೆಕ್ಟ್ರಿಕ್ ಫೀಲ್ಡ್, ಡ್ಯೂ ಟು ಎಲೆಕ್ಟ್ರಿಕ್ ಫೋರ್ಸ್. ಕರೆಕ್ಟಾ? ಈಗ ನಾವೇನ್ ಮಾಡುವ ಕೇಳಿದ್ರೆ, ಒಂದಿಷ್ಟು ಕೊಲಿಸನ್ಸ್ ಅನ್ನ ನೋಡಿದೀವಲ್ಲ. ಸೊ ಅಲ್ಲಿ ನಾವು ಒಂದನೇ ಕೊಲಿಸನ್ಗೆ ಟೈಮ್ ಎಷ್ಟು ತಗೊಂಡಿದೆ ಅಂದ್ರೆ, ಬಿಟ್ವೀನ್ ಕೊಲಿಸನ್ ಇಲ್ಲಿಂದ ಹೋಗ್ತಾ ಇದ್ದು ಇಲ್ಲಿ ಕೊಲೈಡ್ ಆಯ್ತು, ಇಲ್ಲಿಂದ ಮತ್ತೆ ಮುಂದೋದ್ರೆ ಇಲ್ಲೊಂದು ಸಿಕ್ತು, ಅದಕ್ಕೆ ಕೊಲಿಸನ್ ಆಯ್ತು. ಈ ಕೊಲಿಸನ್ ಇದೆಯಲ್ಲ ಇನ್ ಬಿಟ್ವೀನ್, ಈ ಕೊಲಿಸನ್, ಸೊ ಇದಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ನೋಡಿದ್ರೆ T1 ಅನ್ಬೋದು. ಸೊ ಇನ್ನೊಂದು ಕೊಲಿಸನ್ಗೆ ಅದೆಷ್ಟು ಟೈಮ್ ತಗೊಂಡಿದೆ, T2 ಅನ್ನು, ಇನ್ನೊಂದು ಕೊಲಿಸನ್ಗೆ T3. ಸೊ ಹೀಗೆ ಈ ಲಾರ್ಜ್ ನಂಬರ್ ಆಫ್ ಕೊಲಿಸನ್ಸ್ಗೆ ನಾವು T1 T2 T3 ಹಿಂಗೆ Tn ಅಂತ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ, ಯಾವುದೋ ಒಂದು ಕೊಲಿಸನ್ ಅಲ್ಲಿ ಕಡಿಮೆ ಟೈಮ್ ಅಲ್ಲಿ ಆಗಿರ್ಬೋದು, ಯಾವುದೋ ಒಂದು ಕೊಲಿಸನ್ ಜಾಸ್ತಿ ಆಗಿರ್ಬೋದು, ಯಾವುದೋ ಎರಡು ಕೊಲಿಸನ್ಗಳು ಸೇಮ್ ಟೈಮ್ ಅಲ್ಲಿ ಆಗಿರ್ಬೋದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಎವರೇಜ್ ಟೈಮ್ ಅನ್ನ ತಗೊಂಡ್ಬಿಡೋಣ. ಯಾಕೆಂದ್ರೆ ಪ್ರತಿಯೊಂದು ಕೊಲಿಸನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಕೆ ಥಿಯರಾಟಿಕಲಿನೂ ಟಫ್, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಲ್ವಾ. ಸೊ ಹಾಗಾಗಿ ನಾವೇನ್ ಮಾಡುವ ಕೇಳಿದ್ರೆ, ಒಂದು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರೆಯೋಣ, ಅದಕ್ಕೆ ಟೋ ಅಂತ ಡಿನೋಟ್ ಮಾಡೋಣ. ಸೊ ದಟ್ ಈಸ್ ದ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಸನ್ ಈಸ್ ಕಾಲ್ಡ್ ರಿಲ್ಯಾಕ್ಸೇಷನ್ ಟೈಮ್. ಅದಕ್ಕೊಂದು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರೆಯೋಣ. ಸೊ ಇದನ್ನು ನೋಡಿ, ಎಲ್ಲ ಒಂಚೂರು ನಾವು ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು. ಯಾಕೆ ಸರ್ T1 T2 T3 ಅಂತ ತಗೋಬಾರ್ದು ಅಂತ ನೀವು ಕೇಳೋಕ್ ಹೋಗ್ಬಾರ್ದು. ಯಾಕೆ ಕೇಳಬಾರ್ದು ಅಂದ್ರೆ, ಇದು ಮೈಕ್ರೋಸ್ಕೋಪಿಕ್ ಲೆವೆಲ್. ನಮಗೆ ಒಂದು ಡಿಸ್ಟೆನ್ಸ್ ಅನ್ನ ತಗೊಂಡು ಇನ್ ಎ ಟೈಮ್ ಇಂಟರ್ವಲ್ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಬಂದಿದೆ ಹಾಗೆ ಥಿಂಕ್ ಮಾಡಿದಾಗ ನಮ್ಗೆ ಓಕೆ, ಹಾ ಸರಿ, ಕೊಲಿಸನ್ಸ್ ಏನಾಗಿರ್ಬೋದು, ಈಕ್ವಲ್ ಇರ್ಬೋದು, T1 = T2 = T3 ಇರ್ಬೋದು, ಗೊತ್ತಿಲ್ಲ, ಕೆಲವೊಮ್ಮೆ ಜಾಸ್ತಿನೂ ಆಗಿರ್ಬೋದು. ಸೊ ಎವರೇಜ್ ಆಗಿ ನಾವು ಒಂದು ಟೈಮ್ ಅನ್ನ ತಗೋತೀವಿ, ಅದಕ್ಕೆ ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಸೊ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಸನ್ ಈಸ್ ಕಾಲ್ಡ್ ರಿಲ್ಯಾಕ್ಸೇಷನ್ ಟೈಮ್. ಎಲ್ಲಾದ್ರೂ ಡಿಫೈನ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ಡೆಫಿನೇಷನ್ ಫಾರ್ ದ ಡ್ರಿಫ್ಟ್ ವೆಲಾಸಿಟಿ. ಹಾಗಾದ್ರೆ ಡ್ರಿಫ್ಟ್ ವೆಲಾಸಿಟಿ ಡಿಫೈನ್ ಮಾಡಿ ಅಂದ್ರೆ ಏನ್ ಮಾಡಬೇಕು, ದ ಎವರೇಜ್ ವೆಲಾಸಿಟಿ ಆಫ್ ಇಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ ಗೆಟ್ ಡ್ರಿಫ್ಟೆಡ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಡ್ರಿಫ್ಟ್ ವೆಲಾಸಿಟಿ. ನೋಡಿ, ಈ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋ ವರ್ಡ್ ತುಂಬಾ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಇದ್ರೆ ಎಲೆಕ್ಟ್ರಾನ್ ಡ್ರಿಫ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. Okay, so this is the definition for the drift velocity. ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ ಅಥವಾ ರಿಲ್ಯಾಕ್ಸೇಷನ್ ಟೈಮ್ ಅಂತ ಕೇಳಿದ್ದಾರೆ. ಓಕೆ, ಯೂಸಿಂಗ್ ದ ಇಕ್ವೇಶನ್ ನಾವು ಈಗ ಹೊರಟಿರೋದು ಏನು ಕೇಳಿದ್ರೆ, ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಬೇಕಲ್ಲ. V = U + AT ಇಕ್ವೇಶನ್ ಯೂಸ್ ಮಾಡೋಣ. ವೆಕ್ಟರ್ ಫಾರ್ಮಲ್ ಇದೆ ಇದು. ಸೊ V ಅಂದ್ರೆ ಫೈನಲ್ ವೆಲಾಸಿಟಿ, U ಅಂದ್ರೆ ಇನಿಷಿಯಲ್ ವೆಲಾಸಿಟಿ, T ಅಂದ್ರೆ ಟೈಮ್ ಟೇಕನ್, A ಇಸ್ ದ ಎಕ್ಸಲರೇಷನ್. ಇದಿಷ್ಟು ನಮ್ಗೆ ಗೊತ್ತಾದ್ರೆ ಡೆರಿವೇಶನ್ ಸಿಂಪಲ್. ಏನೇನು ಗೊತ್ತಾಗ್ಬೇಕು ನಮ್ಗೆ, ನಾವು ಫಸ್ಟ್ ಏನ್ ಮಾಡುವ ಕೇಳಿದ್ರೆ, T ಅನ್ನ ಟೋ ಅನ್ಕೊಂಡಿದೀವಿ, ರಿಲ್ಯಾಕ್ಸೇಷನ್ ಟೈಮ್, ಎವರೇಜ್ ಟೈಮ್ ಅಂತ. ಟೋ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ವ್ಯಾಲ್ಯೂ ಇಲ್ಲಿದೆ, A = -E × E/m ಇದೆ. ನೆಕ್ಸ್ಟ್ ಏನು, ಇನಿಷಿಯಲ್ ವೆಲಾಸಿಟಿ, ಅವಾಗಲೇ ಹೇಳಿದ್ನಲ್ಲ ನಾನು, ಎವರೇಜ್ ಇನಿಷಿಯಲ್ ವೆಲಾಸಿಟಿ ಇಸ್ 0. ಸೊ ಹಾಗಾಗಿ ನಾವು ಇನಿಷಿಯಲ್ ವೆಲಾಸಿಟಿಯನ್ನ 0 ಅನ್ಕೊಂಡ್ಬಿಡೋಣ. ಹಾಗಾದ್ರೆ ಫೈನಲ್ ವೆಲಾಸಿಟಿ ಅಂತ ಏನ್ ನೋಡ್ತಾ ಇದೀವಿ, ದಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ. ಹಾಗಾಗಿ V ಬದಲು ನಾವು VD ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎವರೇಜ್ ಫೈನಲ್ ವೆಲಾಸಿಟಿ ಇಸ್ ಟೇಕನ್ ಆಸ್ ಡ್ರಿಫ್ಟ್ ವೆಲಾಸಿಟಿ. ನೀವು ಹೇಳ್ಬೋದು, ಸರ್ ಇದು ಎವರೇಜ್ ಅಲ್ಲ, ಇದು ಯಾಕೆ 0 ಅಲ್ಲ ಅಂತ ಕೇಳೋ ಡೌಟ್ ಬಂದ್ಬೋದು, ಕೆಲವ್ರಿಗೆ ಬಂದ್ಬಿಡುತ್ತೆ ಹಾಗೆ. ಯಾಕೆ ಸರ್ ಇದನ್ನ ಯಾಕೆ 0 ಮಾಡಲಿಲ್ಲ? ಯಾಕೆ ಅಂದ್ರೆ ನಮ್ಗೊಂದು ಸಣ್ಣ ಡಿಸ್ಪ್ಲೇಸ್ಮೆಂಟ್ ಸಿಕ್ಕಿದೆ. ಒರಿಜಿನಲಿ ನಾವು ನೋಡೋದ ಜಾಗಕ್ಕಿಂತ, ನೀವು ಅಲ್ಲಿ ಹಿಂದಿನ ಇದಕ್ಕೂ ಸ್ವಲ್ಪ ಹಿಂದೆ ನಾವು ಡಿಸ್ಕಸ್ ಮಾಡಿದಾಗ A to B, ಬಟ್ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಯ್ತು, A to B' ಬಂದಿದೆ. ಹೌದು, ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ದಟ್ ಇಸ್ ಎ ವೆಲಾಸಿಟಿ. ಬಟ್ ದ ಆನ್ಸರ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆದಕ್ಕಾಗಿ ಇಲ್ಲಿ ವೆಲಾಸಿಟಿ ಇದೆ ಅನ್ಬೇಕು. ಡಿಸ್ಪ್ಲೇಸ್ಮೆಂಟ್ 0 ಇದ್ರೆ ನಾವೇನಂತೀವಿ, ವೆಲಾಸಿಟಿ ಇಲ್ಲ ಅಂತೀವಿ. ಕರೆಕ್ಟಾ? ಓಕೆ, ಗುಡ್. ಹಾಗಾಗಿ ನಾವು V ಅನ್ನ VD ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫೈನಲಿ ಈ ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, VD = ಇನಿಷಿಯಲ್ ವೆಲಾಸಿಟಿ ಇಸ್ 0, ದಿಸ್ ಇಸ್ ಎಕ್ಸಲರೇಷನ್ ಅಂಡ್ ದಿಸ್ ಇಸ್ ಟೈಮ್, ಟೋ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ಫೋರ್ VD ಕ್ಯಾನ್ ಬಿ ರಿಟನ್ ಆಸ್ -E × ವೆಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಲ್ವಾ.
ಸೊ ವೆಲಾಸಿಟಿ ವೆಕ್ಟರ್ ಅಲ್ವಾ, ಸೊ ಉಳಿದಿದ್ದೆಲ್ಲ ಸ್ಕೇಲರ್ ಕ್ವಾಂಟಿಟಿ. ಇಲ್ಲಿ ನೆಗೆಟಿವ್ ಸೈನ್ ಏನು ಹೇಳುತ್ತೆ ಕೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಆಗಿರೋದ್ರಿಂದ ಅಂಡ್ ವೆಲಾಸಿಟಿ ಇಸ್ ಆಲ್ಸೋ ವೆಕ್ಟರ್, ಸೊ ವೆಲಾಸಿಟಿ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ಗೆ ಅಪೋಸಿಟ್ ಇರುತ್ತೆ ಅನ್ನೋದಕ್ಕಾಗಿ ನೆಗೆಟಿವ್ ಸೈನ್ ಬಂದಿರೋದು. ಕರೆಕ್ಟ್? ಓಕೆ. ಇಲ್ಲಿ ನಾವಿದ್ರ ಈ ಒಂದು ಎಕ್ಸ್ಪ್ರೆಷನ್ಗೆ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಒಂದು 5 or 3 ಮಾರ್ಕ್ಸ್ಗೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಡ್ರಿಫ್ಟ್ ವೆಲಾಸಿಟಿ ಅಂತ ಕೇಳ್ತಾರೆ. ಓಕೆ, ಗುಡ್. ಬಟ್ ಇದರ ಮ್ಯಾಗ್ನಿಟ್ಯೂಡ್ ಅಂತ ಹೋದಾಗ ನಮ್ಗೆ ಏನಾಗುತ್ತೆ ಕೇಳಿದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟೀಸ್ ಸಿಂಪ್ಲಿ ವಿ ಡಿ ಈಕ್ವಲ್ಸ್ ಟು ಇ ಇಂಟು ಕ್ಯಾಪಿಟಲ್ ಇ ಡಿವೈಡ್ ಬೈ ಇಂಟು ಟೋ ಡಿವೈಡ್ ಬೈ ಎಂ. ಮೈನಸ್ ಬರೆಯಾಗತ್ತಿಲ್ಲ, ವೆಕ್ಟರ್ ಅಲ್ಲಿ ಬರೆಯುವಾಗ ಮೈನಸ್ ಬರೀಬೇಕು. ಯಾಕೆಂದ್ರೆ ಫೀಲ್ಡ್ ಮತ್ತೆ ವೆಲಾಸಿಟಿ ಡೈರೆಕ್ಷನ್ ಅನ್ನ ನಾವು ತಗೊಂಡು ಮಾತಾಡ್ತಾ ಇದೀವಿ ಅಂದಾಗ ವೆಕ್ಟರಿಕಲಿ ನಾವು ಅದನ್ನ ಮೈನಸ್ ಆಗಿ ಬರೀಬೇಕಾಗುತ್ತೆ. ಬಟ್ ಇಲ್ಲಿ ಬರೆಯಾಗತ್ತಿಲ್ಲ. ಸೊ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು ನಿಮಗೆ. ಮುಂದಕ್ಕೆ ಹೋಗೋಣ. ಡೆರಿವೇಶನ್ ಆಫ್ ಆನ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ. ಕರೆಂಟ್ ಡೆಫಿನೇಷನ್ ಗೊತ್ತಾಗಿದೆ ಸರ್. ಸ್ಟಡಿ ಕರೆಂಟ್ ಆದ್ರೆ I is equal to Q by T. ಫಾರ್ ಅನ್ಸ್ಟಡಿ ಕರೆಂಟ್ ಆದ್ರೆ ದಟ್ ಈಸ್ I is a function of T equals to delta Q by delta T ತಗೊಂಡಿದ್ವಿ. ಲಿಮಿಟ್ ಡೆಲ್ಟಾ T ಟೆಂಡಿಂಗ್ ಟು 0 ಮಾಡ್ತೀವಿ. ಅವಾಗ ಇನ್ಸ್ಟಂಟೇನಿಯಸ್ ಕರೆಂಟ್ ನೋಡ್ಕೊಂಡ್ಬಂದ್ವಿ. ಅದೆಲ್ಲ ನಾನು ಹೇಳ್ತಾ ಇರೋದು. ಕರೆಂಟ್ ಅನ್ನ ನೀವು ಡ್ರಿಫ್ಟ್ ವೆಲಾಸಿಟಿ ವಿ ಡಿ ಅಲ್ಲಿ ಹೇಳಬೇಕು. ಯಾಕೆಂದ್ರೆ ಕರೆಂಟ್ ಈಗ ಯಾರಿಂದ ಬಂತು? ಡ್ರಿಫ್ಟ್ ವೆಲಾಸಿಟಿಯಿಂದ. ನೋಡಿ, ನಾವು ಸ್ಟಾರ್ಟಿಂಗು ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಕರೆಂಟ್ ಬಂತು. ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಎಲೆಕ್ಟ್ರಾನ್ಗಳು ಡ್ರಿಫ್ಟ್ ಆದವು. ಡ್ರಿಫ್ಟ್ ಆಗಿರೋದ್ರಿಂದ ಕರೆಂಟ್ ಬಂತು. ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಹಾಗಾಗಿ ನಮಗೆ ಕರೆಂಟ್ ನ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಬೇಕು. ಅದಕ್ಕೆ ನಾವೇನ್ ಮಾಡುವ? ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ ಎಲ್ ಅಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಎ. ಕಂಡಕ್ಟರ್ ಅನ್ನ ತಗೊಳ್ಳಿ. ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದ್ರೆ ಇದು ವೈರ್ ಕಟ್ ಮಾಡ್ತಿರಲ್ಲ, ಆ ಕಟ್ ಮಾಡಿರೋ ಪಾರ್ಟ್ ನಮ್ಗೆ ಕಾಣಿಸ್ತಾ ಇರುತ್ತಲ್ಲ, ಸರ್ಕಲ್ ಶೇಪ್ ಅಲ್ಲಿ ಸಿಲಿಂಡ್ರಿಕಲ್ ಶೇಪ್ ವೈರ್ ಆಗಿದ್ರೆ ಅದು ಕ್ರಾಸ್ ಸೆಕ್ಷನಲ್ ಏರಿಯಾ. ಇದರ ಲೆಂತ್ ಎಲ್ಲಿದೆ ಅನ್ಕೊಳ್ಳೋಣ. ಈಗ ನೋಡಿ, ಆಲ್ರೆಡಿ ಇದು ಒಂದು ಟೆಂಪರೇಚರ್ ಅಲ್ಲಿ ಇದೆ, ರೂಮ್ ಟೆಂಪರೇಚರ್ ಅಲ್ಲಿ. ಅಂದ್ರೆ ಆಲ್ರೆಡಿ ಒಂದಿಷ್ಟು ಏನಾಗಿರುತ್ತೆ, ಎಲೆಕ್ಟ್ರಾನ್ಗಳು ಫ್ರೀ ಇರ್ತವೆ ಅದರಲ್ಲಿ. ಮೆಟಲ್ ಅಂತ ಅದಕ್ಕೆ ಕರೆಯೋದು ನಾವು. ಸೊ ಇಟ್ಸ್ ಎ ಗುಡ್ ಕಂಡಕ್ಟರ್. ಲೆಟ್ ಎನ್ ಬಿ ದ ಸ್ಮಾಲ್ ಲೆಟರ್ ಎನ್ ಬಿ ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ಕಂಡಕ್ಟರ್. ಇದಕ್ಕೆ ನಂಬರ್ ಡೆನ್ಸಿಟಿ ಅಂತಾನು ಕರಿತೀವಿ. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಒಂದು ಯಾವುದೋ ಒಂದು ಆ ಕಂಡಕ್ಟರ್ನ ವಾಲ್ಯೂಮ್ ತಗೊಂಡಿದ್ರಿ ಅನ್ಕೊಳ್ಳಿ, ಅದಕ್ಕೊಂದು ವಾಲ್ಯೂಮ್ ಇರುತ್ತೆ. ಆ ವಾಲ್ಯೂಮ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳಿವೆ, ಎಷ್ಟು ಇಲೆಕ್ಟ್ರಾನ್ಗಳಿವೆ ಅಂದ್ರೆ ನಿಮ್ಗೆ ಲೆಕ್ಕ ಸಿಕ್ತು ಅನ್ಕೊಳ್ಳಿ, ಡಿವೈಡ್ ಬೈ ವಾಲ್ಯೂಮ್. ಸೊ ದಟ್ ಈಸ್ ದ ನಂಬರ್ ಡೆನ್ಸಿಟಿ ಆರ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆನಾ? ಹಾಗಾಗಿ ನಾವೇನ್ ಬರಿಬಹುದು? ಎನ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎನ್ ಬೈ ವಿ. ವಿ ಅನ್ನೋದು ವಾಲ್ಯೂಮ್ ಆಫ್ ದಿಸ್ ಕಂಡಕ್ಟರ್. ಈ ಕ್ಯಾಪಿಟಲ್ ಎನ್ ಅನ್ನೋದೇನು? ನಂಬರ್ ಆಫ್ ಇಲೆಕ್ಟ್ರಾನ್ಗಳು. ಹಾಗಾಗಿ ನಾವು ವಿ ಅಂದ್ರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅನ್ನ ಆರಾಮಾಗಿ ಬರೀಬಹುದಲ್ವಾ ನಾವು. ಕ್ರಾಸ್ ಸೆಕ್ಷನಲ್ ಏರಿಯಾ ಗೊತ್ತಿದೆ, ಲೆಂತ್ ಗೊತ್ತಿದೆ, ಆರ್ ಲೆಂತ್ ಆರ್ ಹೈಟ್ ಅಂತ ತಗೊಳ್ಳಿ, ನೀವು ಕಲ್ತಿರ್ತೀರಿ. ಹಾಗಾಗಿ ಎ ಇಂಟು ಎಲ್ ಇಸ್ ದ ವಾಲ್ಯೂಮ್. ದೇರ್ಫೋರ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡ್ ಬೈ ಎ ಇಂಟು ಎಲ್. ವಾಲ್ಯೂಮ್ ಸಿಕ್ತು ನಮಗೆ. ಹಾಗಾಗಿ ನಾವು ಎನ್ ಅನ್ನ ಸಪರೇಟ್ ಮಾಡಿದ್ರೆ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎ ಇಂಟು ಎಲ್. ಸೊ ದಿಸ್ ಇಸ್ ಏನು? ಎನ್ ಈಕ್ವಲ್ಸ್ ಟು ಟೋಟಲ್ ಚಾರ್ಜ್ ಆ ಕಂಡಕ್ಟರ್ ಅಲ್ಲಿ ಯಾವುದು ಫ್ರೀ ಇಲೆಕ್ಟ್ರಾನ್ಗಳು, ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆಯಲ್ಲ, ಆ ಇಲೆಕ್ಟ್ರಾನ್ಗಳ ಟೋಟಲ್ ಚಾರ್ಜ್ ಸಿಗುತ್ತೆ ನಮಗೆ. ಸರಿ ಆಯ್ತಾ? ಓಕೆ. 10 ಇಸ್ ದ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಇಲೆಕ್ಟ್ರಾನ್ಸ್ ಚಾರ್ಜ್ ಇದೆ, ಹಾಗಾಗಿ ಎಷ್ಟು ಇಲೆಕ್ಟ್ರಾನ್ಸ್ಗಳಲ್ಲಿವೆ ಅನ್ನೋದು ನಮ್ಗೆ ಲೆಕ್ಕ ಸಿಕ್ತು. ಸರಿಯಾ? ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಕೌಂಟ್ ಆಯ್ತು ನಮ್ಗೆ. ನೆಕ್ಸ್ಟ್ ಏನ್ ಮಾಡುವ ಈಗ ನಾವು? ಈಚ್ ಇಲೆಕ್ಟ್ರಾನ್ ಹ್ಯಾಸ್ ಚಾರ್ಜ್ ಇ. ಕರೆಕ್ಟಾ? ಇದು ನಂಬರ್ಸ್, ಇದು ಪ್ಯೂರ್ಲಿ ನಂಬರ್ಸ್. ಎಷ್ಟು ಇಲೆಕ್ಟ್ರಾನ್ಗಳಿವೆ ಅನ್ನೋದು ಲೆಕ್ಕಕ್ಕೆ ಸಿಕ್ತು. ಪ್ರತಿ ಇಲೆಕ್ಟ್ರಾನ್ಗೆ ಚಾರ್ಜ್ ಇ ಇದೆ. ಹಾಗಾದ್ರೆ ಟೋಟಲ್ ಚಾರ್ಜ್ ಇನ್ ದ ಕಂಡಕ್ಟರ್ ಈಸ್ ದಟ್ ಈಸ್ ಕ್ಯೂ ಇಸ್ ಈಕ್ವಲ್ ಟು ಇ ಇಂಟು ಎನ್ ಎ ಎಲ್. ಬರಿಬಹುದಾ? ಫಸ್ಟ್ ಚಾಪ್ಟರ್ ಕ್ಲಿಯರ್ ಇದೆ ಅಂದ್ರೆ ನಾನು ಹೇಳಿದ್ಕೊಂಡು ಎಸ್ ಅಂತೀರಿ ನೀವು. ಯಾಕೆ, ಏನಾಯ್ತು ಇಲ್ಲಿ? ಇ ಅನ್ನೋದು ಚಾರ್ಜ್, ಎನ್ ಇಂಟು ಎ ಇಂಟು ಎಲ್ ಅನ್ನೋದು ನಂಬರ್ ಆಫ್ ಇಲೆಕ್ಟ್ರಾನ್ಸ್. ನೋಡಿ, ಈಗ ಒಂದು ಚಾರ್ಜ್ಗೆ 1 ಕೂಲಮ್ ಚಾರ್ಜ್ ಇದೆ ಅನ್ಕೊಳ್ಳಿ. ನೀವು ಅಂತ 10 ಚಾರ್ಜಸ್ ಅನ್ನ ಒಟ್ಟಿಗೆ ಇಟ್ಕೊಂಡ್ರೆ ಏನಂತೀರಿ? 1 ಕೂಲಮ್ ಇಂಟು 10 ಮಾಡ್ತೀರಿ, 10 ಕೂಲಮ್ ಸಿಗುತ್ತಲ್ವಾ? ಹಾಗೇನೆ ಇಲೆಕ್ಟ್ರಾನ್ ಚಾರ್ಜ್ 1 ಕೂಲಮ್ ಅಲ್ಲ, 1.6 ಇಂಟು 10⁻⁹ ಅನ್ಕೊಳ್ಳಿ. ಅದರ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ ಇನ್ ದಟ್ ಕಂಡಕ್ಟರ್, ಫ್ರೀ ಎಲೆಕ್ಟ್ರಾನ್ಸ್ಗಳು. ಅವಾಗ ನಿಮಗೆ ಟೋಟಲ್ ಚಾರ್ಜ್ ಸಿಗುತ್ತೆ. ದಟ್ ಈಸ್ ಕ್ಯೂ. ಕ್ಯೂ ಇಸ್ ಈಕ್ವಲ್ ಟು ಇ ಇಂಟು ಎನ್ ಎ ಎಲ್. ಇಕ್ವೇಶನ್ 1 ಅಂತ ನೆನ್ಪಿಟ್ಕೊಳ್ಳೋಣ ನಾವು. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್. ಈಗ ಫೀಲ್ಡ್ ಅಪ್ಲೈ ಮಾಡಿದ್ವಿ ಅನ್ಕೊಳ್ಳೋಣ. ಮತ್ತು ಇಲೆಕ್ಟ್ರಾನ್ಗಳು ತನ್ನಷ್ಟಕ್ಕೆ ಬಂದಂಗೆ ಓಡಾಡ್ತಾ ಇತ್ತು. ಫೀಲ್ಡ್ ಅಪ್ಲೈ ಮಾಡಿದ್ವಿ, ಡ್ರಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫೀಲ್ಡ್ ಅನ್ನ ಈ ರೀತಿ ಅಪ್ಲೈ ಮಾಡಿದ್ವಿ ಅಂದ್ರೆ ಇಲೆಕ್ಟ್ರಾನ್ಗಳು ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇಲೆಕ್ಟ್ರಾನ್ಸ್ ಆರ್ ಡ್ರಿಫ್ಟೆಡ್ ವಿತ್ ವೆಲಾಸಿಟಿ ವಿ ಡಿ. ಇದು ನಮ್ಗೆ ಗೊತ್ತಾಗಿದೆ ಈಗ. ಓಕೆ.
ವೆಲಾಸಿಟಿ ಅಂದಾಗ ನಾವೇನಂತೀವಿ, ವೆಲಾಸಿಟಿ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಇಲೆಕ್ಟ್ರಾನ್ ಈ ಎಂಡಿಂದ ಈ ಎಂಡಿಗೆ ಬರಬೇಕು, ಕರೆಕ್ಟಾ? ಅದಕ್ಕೆ ಎಷ್ಟು ಟೈಮ್ ತಗೊಂತು ಅಂತ ನೋಡ್ಬೋದು ನಾವು. ಸೊ ಹಾಗಾಗಿ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಡಿಸ್ಟೆನ್ಸ್ ಎಷ್ಟು? ಎಲ್, ಸ್ಮಾಲ್ ಎಲ್. ವೆಲಾಸಿಟಿ ವಿ ಡಿ, ಇದರಿಂದ ಆಗಿರೋದು. ಹಾಗಾಗಿ ನಾವು ಟಿ ಈಸ್ ಈಕ್ವಲ್ ಟು ಎಲ್ ಬೈ ವಿ ಡಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಸೊ ದಿಸ್ ಈಸ್ ಇಕ್ವೇಶನ್ ನಂಬರ್ 2 ಅಂತ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ ಹಾಗಾದ್ರೆ? ಈಗ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತ ಬಂದಿರೋದು ನಾವು. ಸೊ ಹಾಗಾಗಿ ಫ್ರಮ್ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಐ ಈಸ್ ಈಕ್ವಲ್ ಟು ಏನು? ಕ್ಯೂ ಬೈ ಟಿ. ಕ್ಯೂ ಅಂದ್ರೆ ಇದು, ಟಿ ಅಂದ್ರೆ ಇದು. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಫ್ರಮ್ ಇಕ್ವೇಶನ್ 1 and 2 ದಟ್ ಈಸ್ ಐ ಈಸ್ ಈಕ್ವಲ್ ಟು ಕ್ಯೂ ವ್ಯಾಲ್ಯೂ ಎಷ್ಟಿದೆ? ಇ ಇಂಟು ಎನ್ ಎ ಎಲ್ ಇದೆ. ಅಂಡ್ ಟಿ ವ್ಯಾಲ್ಯೂ ಎಷ್ಟಿದೆ? ಎಲ್ ಬೈ ವಿ ಡಿ ಇದೆ. ಎಲ್ಗೆ ಡಿನಾಮಿನೇಟರ್ ಇದೆ, ಅದಕ್ಕೆ ಡಿನಾಮಿನೇಟರ್ ವಿ ಡಿ, ವಿ ಡಿ ನ್ಯೂಮರೇಟರ್ ಬರುತ್ತೆ. ಒಂದು ಎಲ್ ಎಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಯು ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ ಐ ಈಸ್ ಈಕ್ವಲ್ ಟು ಎನ್ ಇಂಟು ಇ ಇಂಟು ಕ್ಯಾಪಿಟಲ್ ಎ ಅಂಡ್ ವಿ ಡಿ. ಸೊ ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್. ಯಾಕೆಂದ್ರೆ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ನಾವು ಡೆರಿವೇಶನ್ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಎರಡಾಯ್ತಾ ಡೆರಿವೇಶನ್? ಓಕೆ, ಮುಂದಕ್ಕೆ ಹೋಗೋಣ. ಡೆರಿವೇಶನ್ ಆಫ್ ಆನ್ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಎ ಮಟೀರಿಯಲ್. ಇದನ್ನು ಎಕ್ಸಾಮಿಗೆ ಕೇಳ್ತಾರೆ. ಬೈ ಅಸ್ಯೂಮಿಂಗ್ ದ ವಿ ಡಿ, ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ನಿಮ್ಗೆ ಗೊತ್ತಿದೆ ಅನ್ಕೊಳ್ಳಿ, ಇದನ್ನು ಡಿರೈವ್ ಮಾಡಿ ಅಂತ ಕೇಳ್ತಾರೆ. ಸೊ ಒಂದು ರೀತಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಈಸಿನೇ ಅನ್ಬೋದು. ಆ ಬೇಸಿಕ್ಸ್ ನಮ್ಗೆ ಸರಿಯಾಗಿ ಅರ್ಥ ಆದ್ರೆ ಮುಂದೆ ಕಷ್ಟ ಇಲ್ಲ. ಓಕೆ, ಈಗ ನಾವು ಅದೇ ಸೇಮ್ ಕಂಡಕ್ಟರು, ಸೇಮ್ ಲೆಂತ್, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದೀವಿ ಎಲ್ಲ ಅನ್ಕೊಳ್ಳೋಣ. ಹಾಗಾಗಿ ಐ ಇಸ್ ದ ಕರೆಂಟ್ ಇನ್ ದ ಕಂಡಕ್ಟರ್ ಡ್ಯೂ ಟು ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಇ ಫೀಲ್ಡ್ ಇದೆ, ಕರೆಂಟ್ ಫ್ಲೋ ಆಗ್ತಾ ಇದೆ, ಕರೆಕ್ಟಾ? ಓಕೆ, ಈಗ ಒಂದು ಕ್ವಶನ್ ಕೇಳ್ಬೇಕು ನೀವು. ಏನು ಅಂದ್ರೆ, ಸರ್ ಕರೆಂಟ್ ಇನ್ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ದಲ್ಲಿ ಹಾಕಿದ್ರಲ್ಲ, ಸರಿನಾ ಅಂತೇಳಿ. ನೋಡಿ, ಇವೆಲ್ಲ ಸಣ್ಣ ವಿಚಾರಗಳು. ಹಾಗೆ ಮುಂದಕ್ಕೆ ಹೋದ್ರೆ ನಿಮ್ಗೆ ಇದು ಹಾಗೆ ಒಂದು ಡೌಟ್ ಆಗಿ ಉಳ್ಕೊಳ್ಳುತ್ತೆ. ಅಥವಾ ಸರ್ ಏನೋ ತಪ್ಪು ಹೇಳಿದ್ರೇನೋ ಅಂತ ನೀವು ಒಂದು ಡಿಸ್ಲೈಕ್ ಒತ್ತಿ ಸುಮ್ಮನಾಗ್ಬಿಡ್ತೀರಿ. ಬಟ್ ಆಕ್ಚುಲಿ ಏನಾಗಿದೆ ಇಲ್ಲಿ, ನಾವು ಕರೆಂಟಿನ ಒರಿಜಿನಲ್ ಡೆಫಿನೇಷನ್ ಏನು? ಇಸ್ ದ ಡೈರೆಕ್ಷನ್ ಆಫ್ ದ ಪಾಸಿಟಿವ್ ಚಾರ್ಜಸ್. ಕರೆಂಟ್ ಡೈರೆಕ್ಷನ್ ಈಸ್ ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ದ ಪಾಸಿಟಿವ್ ಚಾರ್ಜ್. ನಮಗೆ ಪಾಸಿಟಿವ್ ಚಾರ್ಜ್ ಮೆಟಲ್ ಅಲ್ಲಿ ಮೂವ್ ಆಗ್ತಾ ಇಲ್ಲ ಅಂತ ಗೊತ್ತು, ಬಟ್ ನೆಗೆಟಿವ್ ಚಾರ್ಜ್ ಏನಾಗಿದೆ? ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗಿದೆ. ಅದರ ಅರ್ಥ ಏನು? ಪಾಸಿಟಿವ್ ಈ ಡೈರೆಕ್ಷನ್ ಅಲ್ಲಿ ಹೋಗಿದೆ, ಫೀಲ್ಡಿನ ಡೈರೆಕ್ಷನ್ ಅಲ್ಲಿ, ಕರೆಕ್ಟಾ? ಹಾಗಾಗಿ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ಕರೆಂಟ್ ಡೆನ್ಸಿಟಿ ನಮ್ಗೆ ಗೊತ್ತಿದೆ ಅನ್ಕೋತೀನಿ. ಸೊ ಹಿಂದಿನ ಕ್ಲಾಸಲ್ಲಿ ಜಸ್ಟ್ ನಾವು ಅದನ್ನ ನೋಡ್ಕೊ ಬಂದಿದ್ವಿ. ದಟ್ ಈಸ್ ಗಿವನ್ ಬೈ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇ. ಎಲ್ಲಿ? ಓಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಲ್ವಾ? ಸೊ ವೆಕ್ಟರ್ ಅಲ್ಲಿ ಬರೀಲಿಲ್ಲ, ನಾನು ಮ್ಯಾಗ್ನಿಟ್ಯೂಡ್ ತಗೊಂಡೆ. ಜೆ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಇ. ಕರೆಂಟ್ ಡೆನ್ಸಿಟಿಯನ್ನು ಹೀಗೆ ಬರ್ದಿದ್ವಿ. ಫ್ರಮ್ ದ ಡೆಫಿನೇಷನ್ ಆಫ್ ಕರೆಂಟ್ ಡೆನ್ಸಿಟಿ, ಫಸ್ಟ್ ಅಲ್ಲಿ ಡೆಫಿನೇಷನ್ ನೋಡಿದ್ವಲ್ಲ ನಾವು, ದಟ್ ಇಸ್ ಜೆ ಇಸ್ ಈಕ್ವಲ್ ಟು ಐ ಬೈ ಎ. ಕರೆಂಟ್ ಪರ್ ಯೂನಿಟ್ ಏರಿಯಾ ಹೆಲ್ಡ್ ನಾರ್ಮಲ್ ಟು ದ ಡೈರೆಕ್ಷನ್ ಆಫ್ ದ ಕರೆಂಟ್ ಅಲ್ವಾ ಡೆಫಿನೇಷನ್. ಹಾಗಾಗಿ ಜೆ ಈಕ್ವಲ್ಸ್ ಟು ಐ ಬೈ ಎ. ಇದು ಕರೆಕ್ಟೇ, ಇದು ಕರೆಕ್ಟೇ, ಎರಡು ಕರೆಕ್ಟೇ. ಇವೆರಡನ್ನು ಇಕ್ವೇಟ್ ಮಾಡ್ಬೋದಲ್ಲ ನಾನು ಹಾಗಾದ್ರೆ. ದೇರ್ಫೋರ್ ಸಿಗ್ಮಾ ಇಂಟು ಇ ಈಕ್ವಲ್ಸ್ ಟು ಐ ಬೈ ಎ. ಎರಡನ್ನೇ ಇಕ್ವೇಟ್ ಮಾಡಿದೆ. ನೆಕ್ಸ್ಟ್ ಏನ್ ಮಾಡೋಣ ನಾವು? ಸಿಗ್ಮಾ ಈಕ್ವಲ್ಸ್ ಟು ಇ ಅನ್ನು ಈಚೆ ತನ್ನಿ, ಐ ಬೈ ಇ ಇಂಟು ಎ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ನಮ್ಗೆ ಐ ಎಕ್ಸ್ಪ್ರೆಷನ್ ಜಸ್ಟ್ ಡಿರೈವ್ ಮಾಡಿ ಬಂದಿರ್ತೀವಿ. ನಮಗೆ ಐ ಎಕ್ಸ್ಪ್ರೆಷನ್ ನೆನಪಿದೆ. ಐ ಇಸ್ ಈಕ್ವಲ್ ಟು ಎನ್ ಇಂಟು ಇ ಇಂಟು ಎ ಇಂಟು ವಿ ಡಿ ಅಂತ ಗೊತ್ತಿದೆ ನಮಗೆ. ಐ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎನ್ ಇಂಟು ಇ ಇಂಟು ಎ ಇಂಟು ವಿ ಡಿ ಡಿವೈಡ್ ಬೈ ಇ ಇಂಟು ಎ. ಎ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇದೆ, ಸೊ ಇ ಮಾತ್ರ ಉಳ್ಕೊಂಡಿದೆ ಅಲ್ವಾ? ಓಕೆ, ಸೊ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇಂಟು ಇದು ಬಂದಿರೋ ಎಕ್ಸ್ಪ್ರೆಷನ್. ಎ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ? ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ವಿ ಡಿ ಬೈ ಇ, ಕರೆಕ್ಟಾ? ಓಕೆ, ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ನೆನಪಿದೆ. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಅನ್ನು ತಗೊಂಡ್ರೆ ವಿ ಡಿ ಈಕ್ವಲ್ಸ್ ಟು ಇ ಇಂಟು ಕ್ಯಾಪಿಟಲ್ ಇ ಇಂಟು ಟೋ ಡಿವೈಡ್ ಬೈ ಎಂ. ಸಬ್ಸ್ಟಿಟ್ಯೂಟ್ ಮಾಡೋಣ, ವಿ ಡಿ ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ವಿ ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಬೈ ಇ ಉಳ್ಕಂತು. ವಿ ಡಿ ಬದಲು ಏನ್ ಮಾಡ್ತೀರಿ? ಇ ಇಂಟು ಕ್ಯಾಪಿಟಲ್ ಇ ಎಲೆಕ್ಟ್ರಿಕ್ ಫೀಲ್ಡ್ ಇಂದು ಟೋ ಡಿವೈಡ್ ಬೈ ಎಂ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಏನಾಗುತ್ತೆ? ಈಗ ಇ ಕ್ಯಾನ್ಸಲ್ ಆಗುತ್ತೆ. ಯಾವುದು? ಕ್ಯಾಪಿಟಲ್ ಇ ಫೀಲ್ಡ್ ಕ್ಯಾನ್ಸಲ್ ಆಗಿ ಹೊರತು ಇ ಇಂಟು ಇ ಇದೆ, ಇ ಸ್ಕ್ವೇರ್ ಆಯ್ತು, ಟೋ ಆಯ್ತು, ಎಂ ಉಳ್ಕೊಳ್ಳುತ್ತೆ. ಸೊ ದೇರ್ಫೋರ್ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೋ ಬೈ ಎಂ. ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್. ರಿಲ್ಯಾಕ್ಸೇಷನ್ ಟೈಮ್ ಬಂದು ಸೇರ್ಕೊಂತು ನೋಡಿ. ಸೊ ದಿಸ್ ಇಸ್ ದ ಡೆರಿವೇಶನ್ ಫಾರ್ 5 marks. ರೈಟ್? ಓಕೆ, ಇನ್ನೊಂದು ಟರ್ಮ್ ಅನ್ನ ಡಿಫೈನ್ ಮಾಡ್ತಾರೆ. ಯೂಶಲಿ ದಿಸ್ ಹೆಲ್ಪ್ಸ್ ಇನ್ ಸೆಮಿ ಕಂಡಕ್ಟರ್ಸ್ ಆಲ್ಸೋ. ದಟ್ ಇಸ್ ನೋನ್ ಆಸ್ ದ ಮೊಬಿಲಿಟಿ ಅಂತ ಹೇಳ್ತೀವಿ.
is denoted by mu ಅಂತ ಕರಿತೀವಿ. Mobility is defined as the magnitude of the drift velocity per unit electric field. So ಇದನ್ನ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಡಿಫೈನ್ ಮೊಬಿಲಿಟಿ ಅಂತ ಕೇಳ್ತಾರೆ. Mobility is defined as the magnitude of the drift velocity per unit electric field. ಎರಡರ ರೇಷಿಯೋ ಅಲ್ವಾ. ಸೊ ಹಾಗಾಗಿ ನಾವೇನು ಬರೀಬಹುದು, mu is equal to magnitude of VD divided by electric field E. ಬಟ್ VD ಮ್ಯಾಗ್ನಿಟ್ಯೂಡ್ ಗೊತ್ತಿದೆ ನಮಗೆ, ಡ್ರಿಫ್ಟ್ ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಗೊತ್ತಿದೆ ನಮಗೆ. ಸೊ ದಟ್ ಈಸ್ VD equals to E into capital E tau divided by M. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನಾವು. VD ಇರೋ ಜಾಗದಲ್ಲಿ ಅದರ ವ್ಯಾಲ್ಯೂಸ್ ಹಾಕಿದ್ವಿ, ಡಿವೈಡ್ ಬೈ E ಇದೆ. ಸೊ E ಗೆಟ್ ಕ್ಯಾನ್ಸಲ್ಸ್, ವಿ ಗೆಟ್ E into tau divided by M. ಆಕ್ಚುಲಿ ಮೊಬಿಲಿಟಿ ಅಂದ್ರೆ ಏನು ಅಲ್ವಾ. ಸೊ ಇದ್ರ SI ಯೂನಿಟ್ ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಸೆಕೆಂಡ್. SI ಯೂನಿಟ್ ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್. ಓಕೆ, ಮೊಬಿಲಿಟಿ ಏನು ಅಂತ ನಿಮಗೂ ಒಂದು ಇರುತ್ತೆ, ಬಟ್ ನಮಗೆ ಈ ಟೆಕ್ಸ್ಟ್ ಅಲ್ಲಿ ಜಾಸ್ತಿ ಡಿಸ್ಕಷನ್ ಇಲ್ಲ ಇದು. ಮೊಬಿಲಿಟಿ ಈಸ್ ಎ ಕ್ಯಾರೆಕ್ಟರೈಸಸ್ ಹೌ ಕ್ವಿಕ್ಲಿ ಆನ್ ಎಲೆಕ್ಟ್ರಾನ್ ಕ್ಯಾನ್ ಮೂವ್ ಥ್ರೂ ಎ ಮೆಟಲ್ ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್. ನೋಡಿ, ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಏನು ಕ್ಯಾಲ್ಕುಲೇಟ್ ಮಾಡುತ್ತೆ ಅಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಎಷ್ಟು ಬೇಗ ಆ ಒಂದು ಎಲೆಕ್ಟ್ರಾನ್ ಮೂವ್ ಆಗುತ್ತೆ. ಎಲೆಕ್ಟ್ರಾನ್ ಅಂತಲ್ಲ, ಚಾರ್ಜ್ ಕ್ಯಾರಿಯರ್ಸ್ ನಾವು ಯಾವುದಕ್ಕೂ ಯೂಸ್ ಮಾಡ್ಬೋದು ಈ ಮೊಬಿಲಿಟಿ ಎಕ್ಸ್ಪ್ರೆಷನ್ಸ್. ಬರೀ ಎಲೆಕ್ಟ್ರಾನ್ ಅಂತಲ್ಲ, ಸೆಮಿ ಕಂಡಕ್ಟರ್ಗೆ ಹೋದ್ರೆ ನಿಮ್ಗೆ ಹೋಲ್ ಸಿಗುತ್ತೆ, ಹೋಲು ಕೂಡ ಚಾರ್ಜ್ ಕ್ಯಾರಿಯರ್ಸ್. ಸೊ ಇಲ್ಲೆಲ್ಲ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಓಕೆ, ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಏನಾಗಿರುತ್ತೆ ಅಂದ್ರೆ, ಇಸ್ ಎ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಮಟೀರಿಯಲ್. ರೆಸಿಸ್ಟಿವಿಟಿ ಅನ್ನೋದು R capital R. Resistance is directly proportional to length and inversely proportional to area, cross sectional area ಮಾಡಿ ನಾವು ಒಂದು ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ ನೋಡಿ ಹಿಂದಿನ ಕ್ಲಾಸ್ ಅಲ್ಲಿ. ಸೊ ದಟ್ ಈಸ್ ರೆಸಿಸ್ಟಿವಿಟಿ. ಬಟ್ ಈ ರೆಸಿಸ್ಟಿವಿಟಿಗೆ ನಾವು ಹೇಳುವಾಗ ಏನಂದ್ವಿ, ಫಾರ್ ಎ ಗಿವನ್ ಮಟೀರಿಯಲ್ ಅಂತ ಅಲ್ಲೊಂದು ಸೆಂಟೆನ್ಸ್ ಬಂದಿತ್ತು, ನಿಮ್ಗೆ ನೆನಪಿರ್ಬೋದು. ರೆಸಿಸ್ಟಿವಿಟಿ ಈಸ್ ಕಾನ್ಸ್ಟೆಂಟ್, ಈಸ್ ಇಂಡಿಪೆಂಡೆಂಟ್ ಆಫ್ ದ ಡೈಮೆನ್ಷನ್ಸ್ ಅಂತ ಹೇಳಿದ್ದೆ ನಾನು. ಈಸ್ ಡಿಪೆಂಡ್ ಓನ್ಲಿ ಆನ್ ದ ಮಟೀರಿಯಲ್. ಯಾವ ಮಟೀರಿಯಲ್ ತಗೊಂಡ್ರೆ ಅದಕ್ಕೊಂದು ರೆಸಿಸ್ಟಿವಿಟಿ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್ ಇರಲ್ಲ. ಈಗ ನೀವು ಕಾಪರ್ ವೈರ್ ತಗೊಂಡಿದ್ರಿ ಅನ್ಕೊಳ್ಳಿ, ಅಥವಾ ಅಲ್ಯೂಮಿನಿಯಂ ವೈರ್ ತಗೊಂಡಿದ್ರಿ, ಆ ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್. ಯಾವಾಗ? ಫಾರ್ ಎ ಗಿವನ್ ಟೆಂಪರೇಚರ್. ನೀವು ಟೆಂಪರೇಚರ್ ಚೇಂಜ್ ಮಾಡ್ತಾ ಹೋದ್ರೆ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ. ಹೇಗೆ ರಿಲೇಟ್ ಇದೆ ಅಂತ ನೋಡೋಣ. ದ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಈಸ್ ಫೌಂಡ್ ಟು ಬಿ ಡಿಪೆಂಡೆಂಟ್ ಆನ್ ದ ಟೆಂಪರೇಚರ್. ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ ಅಂತೇಳಿ. ದ ರೆಸಿಸ್ಟಿವಿಟಿ ಆಫ್ ಎ ಮೆಟಾಲಿಕ್ ಕಂಡಕ್ಟರ್ ಇಸ್ ಗಿವನ್ ಬೈ ಟೆಂಪರೇಚರ್ ರಿಲೇಷನ್ ಅನ್ನು ನಾವು ಎಕ್ಸ್ಪ್ರೆಷನ್ ಬರೀಬಹುದು. ಸೊ ದಟ್ ಇಸ್ ರೋ ಟಿ ಈಕ್ವಲ್ಸ್ ಟು ರೋ ನಾಟ್ ಇನ್ಸೈಡ್ ದ ಬ್ರಾಕೆಟ್ 1 ಪ್ಲಸ್ ಆಲ್ಫಾ ಬ್ರಾಕೆಟ್ ಒಳಗಡೆ ಟಿ ಮೈನಸ್ ಟಿ ನಾಟ್. ಸೊ ಇದು ನಿಮ್ಗೆ ಫ್ಯಾಮಿಲಿಯರ್ ಎಕ್ಸ್ಪ್ರೆಷನ್. ನೀವು ಇಲ್ಲ ಸರ್ ಗೊತ್ತಿಲ್ಲ ಅನ್ಬೋದು, ಬಟ್ ರೆಸಿಸ್ಟಿವಿಟಿ ಗೊತ್ತಿಲ್ಲ ನಿಮಗೆ. ಸೊ ಕೊಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಕಲ್ತಿದ್ರಿ ಫಸ್ಟ್ ಇಯರ್ ಅಲ್ಲಿ, ಕರೆಕ್ಟಾ? ಲೆಂತ್ ಆಫ್ ದ ಕಂಡಕ್ಟರ್ L ಅಂತ ತಗೋತೀವಿ. L ನಾಟ್ ಇನಿಷಿಯಲ್ ಲೆಂತ್ ಆಫ್ ದ ಕಂಡಕ್ಟರ್, L ಇಸ್ ದ ಫೈನಲ್ ಲೆಂತ್. L minus L naught divided by L naught is directly proportional to change in temperature. ಹೆಂಗ್ ಬಂತದ್ದು? L minus L naught ಅನ್ನೋದೇನು, ಡೆಲ್ಟಾ L ಅಂತೀವಿ, ಅಥವಾ ಚೇಂಜ್ ಇನ್ ಲೆಂತ್ is directly proportional to original length. ಒರಿಜಿನಲ್ ಲೆಂತ್ ಡಿಪೆಂಡ್ ಆಗಿರುತ್ತೆ. ಅಂಡ್ ಚೇಂಜ್ ಇನ್ ಟೆಂಪರೇಚರ್, ಅಲ್ಲೊಂದು ಪ್ರೊಪೋರ್ಷನಲಿಟಿ ಹಾಕ್ತೀವಿ ನಾವು. ನೆಕ್ಸ್ಟ್ ಒಂದು ಅಲ್ಫಾ ಅಂತ ತಗೋತೀವಿ, ಯಾವುದಕ್ಕೆ? ಲೀನಿಯರ್ ಎಕ್ಸ್ಪಾನ್ಷನ್ಗೆ. ಕರೆಕ್ಟ್, ನೆನಪಾಯ್ತಾ? ಅದಕ್ಕೆ ಇದನ್ನೆಲ್ಲ ಇಲ್ಲಿ ಮತ್ತೆ ಡಿಸ್ಕಸ್ ಮಾಡಲಿಲ್ಲ, ಈ ಎಕ್ಸ್ಪ್ರೆಷನ್ ಅನ್ನ ತಗೊಂಡಿದ್ವಿ. ಬಟ್ ಇಲ್ಲಿ ಏನು ಕೇಳಿದ್ರೆ, ದಿಸ್ ಎಕ್ಸ್ಪ್ರೆಷನ್ ಈಸ್ ಅಪ್ರಾಕ್ಸಿಮೇಟ್ಲಿ, ನಾಟ್ ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಮತ್ತೊಂದು ಟರ್ಮ್ ಬರುತ್ತೆ, ಅಲ್ಫಾ ಬದಲು ಬೀಟಾ ಅಂತ ಬರುತ್ತೆ. ಸೊ ಅದನ್ನ ಅಂತ ಸೀರಿಯಸ್ ಆಗಿ ತಗೊಳ್ಳಲ್ಲ, ಯಾಕೆಂದ್ರೆ ನೆಗ್ಲಿಜಿಬಲಿ ಸ್ಮಾಲ್ ಅದು ಅಂತ, ಹಾಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡಾಕ್ತೀವಿ. ದಿಸ್ ಇಸ್ ರೋ ಟಿ ಈಕ್ವಲ್ಸ್ ಟು ರೋ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಚೇಂಜ್ ಇನ್ ಟೆಂಪರೇಚರ್. ಓಕೆ, ಇಲ್ಲಿ ರೋ ಟಿ ಅಂದ್ರೆ ಏನು ಗೊತ್ತಾ? ರೋ ಟಿ ಈಸ್ ರೆಸಿಸ್ಟಿವಿಟಿ ಅಟ್ ಟೆಂಪರೇಚರ್ ಟಿ. ಇಟ್ ಮೇ ಬಿ ಹೈಯರ್ ಆರ್ ಇಟ್ ಮೇ ಬಿ ಲೋವರ್. ಹಾಗಾದ್ರೆ ರೋ ನಾಟ್ ಅನ್ನೋದೇನು? ಇಸ್ ರೆಸಿಸ್ಟಿವಿಟಿ ಅಟ್ ರೆಫರೆನ್ಸ್ ಟೆಂಪರೇಚರ್. ಈಗ ನೀವು ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಿ ಅನ್ಕೊಳ್ಳಿ, ಲ್ಯಾಬ್ ಟೆಂಪರೇಚರ್ ನಾವು ರೆಫರೆನ್ಸ್ ಆಗಿ ತಗೋತೀವಿ. ನಿಧಾನಕ್ಕೆ ಏನ್ ಮಾಡ್ತೀವಿ ನಾವು, ರೆಸಿಸ್ಟಿವಿಟಿ ಇರುವಂತ ಮಟೀರಿಯಲ್ಗೆ ಆ ಮಟೀರಿಯಲ್ ಅನ್ನ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಒಂದು ಎಕ್ಸ್ಪೆರಿಮೆಂಟು ಇದೆ ಅದು, ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ಅಂತೇಳಿ. ಸೊ ನೀವು ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋಗ್ತೀರಿ, ಏನಾಗ್ಬೋದು? ರೆಸಿಸ್ಟಿವಿಟಿ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಡಿಪೆಂಡ್ ಅಪಾನ್ ದ ಮಟೀರಿಯಲ್. ಇಲ್ಲಿ ಅಲ್ಫಾ ಅನ್ನೋದೇನು ಕೇಳಿದ್ರೆ, ಟೆಂಪರೇಚರ್ ಕೋಯಿಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಟೆಂಪರೇಚರ್ ಕೋಯಿಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಓಕೆ, ಸೊ ನಾವು ಅಲ್ಫಾನ ಸಪರೇಟ್ ಮಾಡ್ಬೋದು. ಇಲ್ಲಿ ಏನ್ ಮಾಡೋಣ, ಈ ಬ್ರಾಕೆಟ್ ಓಪನ್ ಮಾಡಿದ್ರೆ ರೋ ನಾಟ್ ಒಳಗಡೆ ಬರುತ್ತೆ, ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸೊ ರೋ ಟಿ ಈಕ್ವಲ್ಸ್ ಟು ರೋ ನಾಟ್ ಪ್ಲಸ್ ರೋ ನಾಟ್ ಇಂಟು ಆಲ್ಫಾ ಟಿ ಮೈನಸ್ ಟಿ. ಈ ರೋ ನಾಟ್ ಅನ್ನು ಆಚೆ ತಗೊಂಡೋಗಿ ಮೈನಸ್ ಆಗುತ್ತೆ. ರೋ ಟಿ ಮೈನಸ್ ರೋ ನಾಟ್ ಈಕ್ವಲ್ಸ್ ಟು ದಿಸ್ ಒನ್,
ಈಗ ನಮ್ಗೆ ಅಲ್ಫಾ ಬೇಕಲ್ವಾ, ಇದನ್ನ ಆಚೆ ಕಳಿಸಿ ಡಿನಾಮಿನೇಟರ್ಗೆ ಹೋಗುತ್ತೆ, ಇದು ಏನಾಗುತ್ತೆ ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ ದರ್ಫೋರ್ ಆಲ್ಫಾ ಇಸ್ ಈಕ್ವಲ್ ಟು 1 by rho naught ಇಂಟು ರೋ ಟಿ ಮೈನಸ್ ರೋ ನಾಟ್ ಡಿವೈಡ್ ಬೈ ಟಿ ಮೈನಸ್ ಟಿ ನಾಟ್. ಕೆಲವೊಮ್ಮೆ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ, ನಿಮಗೆ ಬೇಕಾಗುತ್ತೆ ಇದು. ಸೊ ಇದನ್ನ ನೆನ್ಪಿಟ್ಕೊಳ್ಳೋದು ಒಳ್ಳೇದು. ಓಕೆ, ಫೈಂಡ್ ದ ಕೋಎಫಿಷಿಯಂಟ್ ಆಫ್ ದಿಸ್ ಒನ್, ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ, ಅಥವಾ ಇದನ್ನು ಕೊಟ್ಟಿರ್ತಾರೆ ಫೈನಲ್ ಟೆಂಪರೇಚರ್, ರೆಫರೆನ್ಸ್ ಟೆಂಪರೇಚರ್ ಕೊಟ್ಟಿರ್ತಾರೆ, ಇನಿಷಿಯಲ್ ರೆಸಿಸ್ಟಿವಿಟಿ ಕೊಡ್ತಾರೆ, ಫೈನಲ್ ರೆಸಿಸ್ಟಿವಿಟಿ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದ್ರ ಎಸ್ ಐ ಯೂನಿಟ್ ಏನು ಅಂದ್ರೆ ಪರ್ ಕೆಲ್ವಿನ್, ಯಾವ್ದ್ರದ್ದು ಅಲ್ಫಾದ್ ಎಸ್ ಐ ಯೂನಿಟ್ ಪರ್ ಕೆಲ್ವಿನ್ ಇರುತ್ತೆ. ಇನ್ನು ಈ ಎಕ್ಸ್ಪ್ರೆಷನ್ ನಲ್ಲಿ ಅಲ್ಫಾ ಏನಾಗುತ್ತೆ ಕೇಳಿದ್ರೆ ಪಾಸಿಟಿವ್ ಫಾರ್ ಮೆಟಲ್ಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ ಅಲ್ಫಾ, ಅಂಡ್ ನೆಗೆಟಿವ್ ಫಾರ್ ಸೆಮಿಕಂಡಕ್ಟರ್ ಅಂಡ್ ಇವನ್ ಇನ್ಸುಲೇಟರ್ಸ್ ಆಲ್ಸೋ. ಓಕೆ, ಈಗ ನಾನು ಮೆಟಲ್ ಸುದ್ದಿ ತಗೊಂಡ್ ಮಾಡಿದ್ರೆ ಯಾವಾಗ ಪಾಸಿಟಿವ್ ಬರುತ್ತೆ, ಒಂದು ಟಿ ಅನ್ನೋದು ಹೈಯರ್ ಟೆಂಪರೇಚರ್ ಅನ್ಕೊಳ್ಳೋಣ. ನೀವು ಒಂದು 400 ಕೆಲ್ವಿನ್ಗೆ ತಗೊಂಡು ಹೋಗಿದ್ರಿ, ರೂಮ್ ಟೆಂಪರೇಚರ್ 300 ಕೆಲ್ವಿನ್ ಇತ್ತು, ದಿಸ್ ಇಸ್ ಪಾಸಿಟಿವ್. ರೋ ನಾಟ್ ಅನ್ನೋದು ಇನಿಷಿಯಲ್ ರೆಸಿಸ್ಟಿವಿಟಿ, ರೋ ಟಿ ಅನ್ನೋದು ಫೈನಲ್ ರೆಸಿಸ್ಟಿವಿಟಿ. ಒಂದ್ ವೇಳೆ ನೀವು ಟೆಂಪರೇಚರ್ ಜಾಸ್ತಿ ಮಾಡಿದಾಗ ರೆಸಿಸ್ಟಿವಿಟಿ ಕಡಿಮೆ ಆದ್ರೆ, ಅರ್ಥ ಆಯ್ತಾ, ಸೊ ವಿಲ್ ಗೆಟ್ ದ ನೆಗೆಟಿವ್ ವ್ಯಾಲ್ಯೂ. ಒಂದ್ ವೇಳೆ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದ್ರಿ, ರೆಸಿಸ್ಟಿವಿಟಿನೂ ಜಾಸ್ತಿ ಆಗಿದೆ, ವಿಲ್ ಗೆಟ್ ದ ಪಾಸಿಟಿವ್ ವ್ಯಾಲ್ಯೂ. ಹಾಗಾಗಿ ಮೆಟಲ್ಸ್ ಇದ್ದಾಗ ಏನಾಗಿರುತ್ತೆ ಅಲ್ಫಾ ಇಸ್ ಪಾಸಿಟಿವ್, ಅದೇ ಸೆಮಿ ಕಂಡಕ್ಟರ್ ಆರ್ ಇನ್ಸುಲೇಟರ್ ಇದ್ದಾಗ ಏನಾಗಿರುತ್ತೆ ನೆಗೆಟಿವ್ ವ್ಯಾಲ್ಯೂ ತೋರಿಸುತ್ತೆ. ಓಕೆ, ಸಮ್ ಮಟೀರಿಯಲ್ಸ್ ಲೈಕ್ ನಿಕ್ರೋಮ್, ಮ್ಯಾಂಗನೀನ್ ಅಂಡ್ ಕಾನ್ಸ್ಟಂಟನ್ ಅಂತ ಕರೀತಾರೆ, ಆರ್ ಎಕ್ಸಿಬಿಟ್ ಎ ವೆರಿ ವೀಕ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್. ಇದರ ಅರ್ಥ ಏನು ಕೇಳಿದ್ರೆ, ಕೆಲವು ಮೆಟಲ್ ಅಲ್ಲ ಇದು ಮಟೀರಿಯಲ್ ಅಂತ ಅದು ಕೇಳಿರೋದು, ಮೆಟಲ್ ಅಂದ್ರೆ ಸಿಂಗಲ್ ಆಗಿರುತ್ತೆ, ಬಟ್ ಇದು ಏನು ಕೇಳಿದ್ರೆ ಅಲಾಯ್ ಆಗಿರುತ್ತೆ. ಇದಕ್ಕೆ ಕೆಲವು ಬೇರೆ ಬೇರೆ ಎಲಿಮೆಂಟ್ಗಳನ್ನ ಸೇರಿಸಿ ಒಂದು ಅಲಾಯ್ ಮಾಡ್ಕೊಂಡಿರ್ತಾರೆ. ಆ ಮಟೀರಿಯಲ್ ಸ್ಪೆಷಾಲಿಟಿ ಏನು ಕೇಳಿದ್ರೆ, ಒಂದ್ ಸ್ವಲ್ಪ ಟೆಂಪರೇಚರ್ ಫ್ಲಕ್ಚುಯೇಟ್ ಆದ್ರೆ, ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಿ, 30 ಡಿಗ್ರಿ ಸೆಲ್ಸಿಯಸ್ ಇತ್ತು, ಸಡನ್ ಏನೋ ಟೆಂಪರೇಚರ್ 35 ಆಯ್ತು, 40 ಆಯ್ತು, ಬೈ ಎನಿ ಮೀನ್ಸ್ ಅಲ್ಲಿ ನೀವು ಯೂಸ್ ಮಾಡಿರೋ ಜಾಗದಲ್ಲಿ ಇರ್ಬೋದು ಅಥವಾ ಕರೆಂಟ್ ಪಾಸ್ ಆಗೋದ್ರಿಂದ ಇರ್ಬೋದು. ಯಾವಾಗಾದ್ರೂ ಟೆಂಪರೇಚರ್ ಜಾಸ್ತಿ ಆದ್ರೆ ರೆಸಿಸ್ಟಿವಿಟಿ ಚೇಂಜ್ ಆದ್ರೆ ಏನಾಗುತ್ತೆ, ನಮಗೆ ರೆಸಿಸ್ಟಿವಿಟಿ ಚೇಂಜ್ ಆಯ್ತು ಅಂದ್ರೆ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ, ನಾವು ಮಾಡಬೇಕಾಗಿರೋ ಎಕ್ಸ್ಪೆರಿಮೆಂಟು ಮಿಸ್ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಈ ಮಟೀರಿಯಲ್ಸ್ ಏನಿದೆ ಕೇಳಿದ್ರೆ ರೆಸಿಸ್ಟಿವಿಟಿ ಏನಾಗಿರುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ, ಒಂದು ಸಣ್ಣ ರೇಂಜ್ ಆಫ್ ಟೆಂಪರೇಚರ್ ಅಲ್ಲಿ ಇದು ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ದೀಸ್ ಮಟೀರಿಯಲ್ಸ್ ಆರ್ ಯೂಸ್ಡ್ ಆಸ್ ಸ್ಟ್ಯಾಂಡರ್ಡ್ ರೆಸಿಸ್ಟರ್ಸ್. ರೆಸಿಸ್ಟರ್ಸ್ ಅಂದ್ರೆ ಗೊತ್ತಾಗಿದೆ ನಿಮ್ಗೆ ಈಗಾಗಲೇ. ಸ್ಟ್ಯಾಂಡರ್ಡ್ ರೆಸಿಸ್ಟರ್ಸ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ನಾವೀಗ 100 ಓಮ್ಸ್ ಇದೆ ತಗೋ ಅಂತ ಕೊಟ್ಟರೆ 100 ಓಮ್ಸ್ ನಮ್ಮ ಮನೆಗೆ ತಗೊಂಡೋಗಿ ನಿಮ್ಮ ಮನೆಗೆ ತಗೊಂಡೋಗಿ ಅದು 100 ಓಮ್ಸ್ ತೋರಿಸಬೇಕು, ಚಳಿಗಾಲ ಇರಲಿ ಬೇಸಿಗೆಗಾಲ ಇರಲಿ, ಅದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್. ಅದ್ರ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಹಾಗಾಗಿ ಈ ಮಟೀರಿಯಲ್ಸ್ಗಳನ್ನ ಅಲಾಯ್ಗಳನ್ನ ಯೂಸ್ ಮಾಡ್ತಾರೆ. ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜಸ್ ವೆರಿ ಲಿಟ್ಲ್ ವಿತ್ ಟೆಂಪರೇಚರ್, ಸೊ ದಟ್ ಈಸ್ ದ ರೀಸನ್. ತುಂಬಾ ಕಡಿಮೆ ಚೇಂಜಸ್ ಆಗೋದಿಲ್ಲ ಅಂತಲ್ಲ, ಬಟ್ ನೆಗ್ಲಿಜಿಬಲ್. ಈಗ 100 ಓಮ್ಸ್ ರೆಜಿಸ್ಟರ್ ನಾವು ತಗೊಂಡು ಬಂದಿದ್ವಿ, ಮೇಡ್ ಆಫ್ ದೀಸ್ ಥಿಂಗ್ಸ್, ನಿಕ್ರೋಮ್ ಇಂದ ಮಾಡಿದೀವಿ ಅನ್ಕೊಳ್ಳಿ, ಟೆಂಪರೇಚರ್ ಒಂದು 5 ಡಿಗ್ರಿ ಜಾಸ್ತಿ ಆಯಿತು, 100.001 ಆಗಿರ್ಬೋದು ಜಾಸ್ತಿ ಯಾವುದು ರೆಸಿಸ್ಟೆನ್ಸ್. ಸೊ ದಟ್ ಈಸ್ ನೆಗ್ಲಿಜಿಬಲ್. ನೆಕ್ಸ್ಟ್ ಏನು ಕೇಳಿದ್ರೆ, ಇನ್ನು ಕಂಡಕ್ಟಿವಿಟಿ ಆಫ್ ಎ ಮಟೀರಿಯಲ್ ಈಸ್ ಸಿಗ್ಮಾ ಈಕ್ವಲ್ಸ್ ಟು ಎನ್ ಇ ಸ್ಕ್ವೇರ್ 2/m. ಡೆರಿವೇಶನ್ ಮಾಡಿದ್ವಿ, 2-3 ಸರಿ ನೋಡಿದ್ವಿ, ಎಕ್ಸ್ಪ್ರೆಷನ್ ನೆನಪಲ್ಲಿದೆ ಅಲ್ವಾ. ಸಿಗ್ಮಾ ಈಕ್ವಲ್ಸ್ ಟು ಎನ್ ಇ ಸ್ಕ್ವೇರ್ 2/m. ಓಕೆ, ಸಿಗ್ಮಾ ಅನ್ನೋದೇನು ಕಂಡಕ್ಟಿವಿಟಿ. ಹಾಗಾದ್ರೆ ರೆಸಿಸ್ಟಿವಿಟಿ ನೋಡಕ್ ಹೋದ್ರೆ ನಾವೇನಂತೀವಿ, ರೋ ಇಸ್ ಈಕ್ವಲ್ ಟು 1/σ. ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್ ತಗೊಂಡು ನಾವು ರೆಸಿಸ್ಟಿವಿಟಿ ಎಕ್ಸ್ಪ್ರೆಷನ್ಗೆ ಕಂಪೇರ್ ಮಾಡ್ಬೋದು ಅಲ್ವಾ. ಹಾಗಾಗಿ ನಾವೇನ್ ಹೇಳ್ಬೋದು, ರೋ ಈಕ್ವಲ್ಸ್ ಟು, ಇದನ್ನು ಉಲ್ಟಾ ಮಾಡಿದ್ರೆ ಆಯ್ತು, ಡಿನಾಮಿನೇಟರ್ ನ್ಯೂಮರೇಟರ್ ಬಂತು, ನ್ಯೂಮರೇಟರ್ ಡಿನಾಮಿನೇಟರ್ ಹೋಯ್ತು, m/n² ಇಂಟು 2. ಕರೆಕ್ಟಾ? ಓಕೆ, ಈಗ ನಾವು ಇಲೆಕ್ಟ್ರಾನ್ ತಗೊಂಡು ಮಾತಾಡೋಣ. ಎಂ ಅಂಡ್ ಇ ಆರ್ ಕಾನ್ಸ್ಟೆಂಟ್ಸ್. ಎಲೆಕ್ಟ್ರಾನ್ ಆಗಲಿ ಯಾವುದೇ ಆಗಲಿ, ಅದಕ್ಕೊಂದು ಮಾಸ್ ಇದೆ, ಅದಕ್ಕೊಂದು ಚಾರ್ಜ್ ಇದೆ ಅಂದಮೇಲೆ ಅದು ಫಿಕ್ಸ್, ಅದು ಆ ಮಾಸ್ ಚೇಂಜ್ ಆಗಲ್ಲ, ಅದ್ರ ಚಾರ್ಜ್ ಚೇಂಜ್ ಆಗಲ್ಲ. ಈ ಎಕ್ಸ್ಪ್ರೆಷನ್ ನಲ್ಲಿ ನಮಗೆ ಎಂ ಮತ್ತು ಇ ಕಾನ್ಸ್ಟೆಂಟ್ ಅಂತ ಗೊತ್ತಾಯ್ತು. ಹಾಗಾಗಿ ರೆಸಿಸ್ಟಿವಿಟಿ ಚೇಂಜ್ ಆಗೋಕೆ ಏನ್ ಕಾರಣ ಅನ್ನೋದು ಬೇಕಲ್ವಾ. ಒಂದು ಎನ್ ಇರ್ಬೋದು, ಇಲ್ಲ ಟೋ ಇರ್ಬೋದು, ಇಲ್ಲ ಎರಡು ಇರ್ಬೋದು. ಹಾಗಾಗಿ ರೋ ಡಿಪೆಂಡ್ಸ್ ಆನ್ ಬೋತ್ ಎನ್, ದಟ್ ಈಸ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಅಂಡ್ ಟೋ ರಿಲ್ಯಾಕ್ಸೇಷನ್ ಟೈಮ್, ಇವೆರಡರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತೀವಿ ನಾವು. ಓಕೆ, ಟೆಂಪರೇಚರ್ ಇಸ್ ಇನ್ಕ್ರೀಸ್, ಟೆಂಪರೇಚರ್ ಜಾಸ್ತಿ ಮಾಡಿದ್ವಿ, ಯಾವುದಕ್ಕೆ ಒಂದು ಯಾವುದೋ ಒಂದು ಮಟೀರಿಯಲ್ ತಗೊಂಡಿದ್ವಿ, ಅದಕ್ಕೊಂದು ರೆಸಿಸ್ಟಿವಿಟಿ ಇದೆ, ಅದಕ್ಕೊಂದು ಕಂಡಕ್ಟಿವಿಟಿ ಇದೆ, ಎಲ್ಲ ಹೇಳ್ಬೋದು ನಾವು. ಆ ಮಟೀರಿಯಲ್ನ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದ್ರಿ, ಏನಾಗುತ್ತೆ,
ರಿಲ್ಯಾಕ್ಸೇಷನ್ ಟೈಮು ಡಿಕ್ರೀಸ್ ಆಗುತ್ತೆ. ಯಾಕೆ? ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು? ಕೊಲಿಷನ್ ಬಿಟ್ವೀನ್ ದ ಎವರೇಜ್ ಟೈಮ್ ಬಿಟ್ವೀನ್ ದ ಟೂ ಕೊಲಿಷನ್ಸ್. ಎರಡು ಕೊಲಿಷನ್ಗಳ ಮಧ್ಯದ ಟೈಮ್ ಅದು. ಹೇಳ್ಬೋದು ಸರ್ ಯಾಕೆ ಸರ್? ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಇಟ್ ಗೇನ್ಸ್ ಮೋರ್ ಎನರ್ಜಿ, ಥರ್ಮಲ್ ಎನರ್ಜಿ ಬಂದಿರುತ್ತೆ ಅದಕ್ಕೆ. ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಎಲೆಕ್ಟ್ರಾನ್ ಫಾಸ್ಟ್ ಆಗಿ ಮೂವ್ ಆದ್ರೆ ಬಿಟ್ವೀನ್ ಟೂ ಕೊಲಿಷನ್ಸ್ ಈ ಟೈಮ್ ಏನಾಗುತ್ತೆ? ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ನೋಡಿ, ವೆಲಾಸಿಟಿ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ವೆಲಾಸಿಟಿ ಇನ್ಕ್ರೀಸ್ ಆಗಬೇಕು ಅಂದ್ರೆ ಏನಾಗಬೇಕು? ಸೇಮ್ ಡಿಸ್ಟೆನ್ಸ್ಗೆ ಟೈಮ್ ಡಿಕ್ರೀಸ್ ಆಗಲೇಬೇಕಲ್ಲ. ಸೊ ಹಾಗಾಗಿ ಟೋ ಡಿಕ್ರೀಸ್ ಆಗುತ್ತೆ. ಇನ್ನು ಎನ್ ಅನ್ನೋದೇನು? ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಥರ್ಮಲ್ ಎನರ್ಜಿ ಜಾಸ್ತಿ ಬಂದಂಗೆ ಈ ಫ್ರೀ ಎಲೆಕ್ಟ್ರಾನ್ಗಳು ಜಾಸ್ತಿ ಹುಟ್ಕೊಳ್ತವೆ. ಹುಟ್ಕೊಳ್ಳೋದು ಅಂದ್ರೆ ಹೊಸ ಒರಿಜಿನ್ ಆಗೋದಲ್ಲ, ದೇ ಕಮ್ಸ್ ಔಟ್ ಫ್ರಮ್ ದ ಆಟಮ್, ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಹಾಗಾಗಿ ಟೋ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಎನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಎರಡೂ ಡಿನಾಮಿನೇಟರ್ ಅಲ್ಲೇ ಇದೆ. ಓಕೆ. ಇನ್ ಮೆಟಲ್ ಎನ್ ಇಸ್ ನಾಟ್ ಡಿಪೆಂಡ್ ಆನ್ ಟೆಂಪರೇಚರ್ ಟು ಸಮ್ ಎಕ್ಸ್ಟೆಂಟ್. ಯಾಕೆಂದ್ರೆ ಮೆಟಲ್ಸ್ ಅನ್ನ ನೀವು ತಗೊಂಡು ಬಂದಾಗ ಆಲ್ರೆಡಿ ಆ ರೂಮ್ ಟೆಂಪರೇಚರ್ ಅಲ್ಲಿ ಎಲೆಕ್ಟ್ರಾನ್ಗಳು, ಫ್ರೀ ಎಲೆಕ್ಟ್ರಾನ್ಗಳು ಹೊರಗಡೆ ಓಡಾಡ್ಕೊಂಡಿರ್ತವೆ. ಮತ್ತು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನೋ ಫ್ಯೂ ನಂಬರ್ಸ್ ಆಫ್ ಎಲೆಕ್ಟ್ರಾನ್ಸ್ಗಳು ಮತ್ತೆ ರಿಲೀಸ್ ಆಗ್ಬೋದು. ಬಟ್ ಆಲ್ರೆಡಿ ಇರೋ ಎಲೆಕ್ಟ್ರಾನ್ಗಳು ಎಷ್ಟಿರ್ತವೆ ಗೊತ್ತಾ? ಸೊ 10⁻22 ಆರ್ 10⁻29 ಆರ್ಡರ್ ಅಲ್ಲಿ ಇರುತ್ತೆ. ಕೌಂಟ್ ಮಾಡೋಕ್ಕಾಗಲ್ಲ. ಅಷ್ಟು ಒಂದು ಸಣ್ಣ ಲೆಂತ್ ಅನ್ನ ತಗೊಂಡ್ರೆ ಅಷ್ಟಿರುತ್ತೆ. ಹಾಗಾಗಿ ಕೋಟಿಗಟ್ಟಲೆ ಇರೋ ಜಾಗದಲ್ಲಿ ಒಂದು 50 ಸೇರಿಸಿ 50 ತೆಗೀರಿ, ಏನ್ ಡಿಫರೆನ್ಸ್ ಆಗುತ್ತೆ? ಆದ್ರೆ ಏನಾಯ್ತು? ಟೋ ಡಿಕ್ರೀಸ್ ಆಯ್ತು, ಡಿನಾಮಿನೇಟರ್ ಡಿಕ್ರೀಸ್ ಆಯ್ತು, ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ರೋ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಮೆಟಲ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ರೆಸಿಸ್ಟಿವಿಟಿ ಇದೆಯಲ್ಲ, ಇದು ನೀವು ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ, ಯಾವುದೇ ಒಂದು ಮಟೀರಿಯಲ್ ತಗೊಂಡ್ರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಅದರ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಎಸ್. ನಮ್ಗೆ ಈಗ ಇದು ಗೊತ್ತಾಯ್ತು ಯಾವ್ದು ಮೆಟಲ್ಸ್ ಅಲ್ಲಿ ಏನಾಗುತ್ತೆ ಹೇಳಿ. ಫಾರ್ ಇನ್ಸುಲೇಟರ್ ಅಂಡ್ ಸೆಮಿ ಕಂಡಕ್ಟರ್ಸ್ ಎನ್ ಇನ್ಕ್ರೀಸಸ್ ವಿತ್ ಟೆಂಪರೇಚರ್. ಈ ಸೆಮಿ ಕಂಡಕ್ಟರ್ ಚಾಪ್ಟರ್ ನಿಮ್ಗೆ ಬರುತ್ತೆ ಲಾಸ್ಟಿಗೆ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಸೊ ಆ ಸೆಮಿ ಕಂಡಕ್ಟರ್ ಅಂದ್ರೆ ಏನ್ ಗೊತ್ತಾ? ಅಟ್ ಅಬ್ಸಲ್ಯೂಟ್ ಜೀರೋ, ನೀವು ಜೀರೋ ಕೆಲ್ವಿನ್ಗೆ ತಗೊಂಡೋಗ್ಬಿಟ್ರೆ ಪರ್ಫೆಕ್ಟ್ಲಿ ಇನ್ಸುಲೇಟರ್, ಇಟ್ ವಿಲ್ ನಾಟ್ ಕಂಡಕ್ಟ್ ಎಟ್ ಆಲ್. ಯಾವಾಗ ನೀವು ಅದನ್ನು ತಗೊಂಡು ರೂಮ್ ಟೆಂಪರೇಚರ್ಗೆ ಬರ್ತಿರೋ, ಮಧ್ಯೆ ಕೋವೆಲೆಂಟ್ ಬಾಂಡ್ಗಳು ಬ್ರೇಕ್ ಆಗಿ ಒಂದಿಷ್ಟು ಎಲೆಕ್ಟ್ರಾನ್ಗಳು ರಿಲೀಸ್ ಆಗ್ತವೆ, ಮತ್ತೆ ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಕಂಡಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎನ್ ಅನ್ನೋದು ಇಂಪಾರ್ಟೆಂಟ್. ಸೊ ಎನ್ ಇನ್ಕ್ರೀಸಸ್ ವಿತ್ ಟೆಂಪರೇಚರ್, ಬಟ್ ಡಿಕ್ರೀಸ್ ಇನ್ ಟೋ ಈಸ್ ನೆಗ್ಲಿಜಿಬಲ್. ಸೆಮಿ ಕಂಡಕ್ಟರ್ ಅಲ್ಲಿ ಡಿಕ್ರೀಸ್ ಇನ್ ಟೋ ತುಂಬಾ ಅದೇನು ಸೀರಿಯಸ್ ಮ್ಯಾಟರ್ ಅಲ್ಲ, ಅದನ್ನ ಬಿಟ್ಟು ಬಿಡ್ಬೋದು ನಾವು. ಹಾಗಾಗಿ ಏನಾಗುತ್ತೆ? ಫಾರ್ ಸಚ್ ಮಟೀರಿಯಲ್ ರೆಸಿಸ್ಟಿವಿಟಿ ರೋ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ನೆನಪಿರ್ಲಿ, ಸೆಮಿ ಕಂಡಕ್ಟರ್ ಆರ್ ಇನ್ಸುಲೇಟರ್ ಏನಾಗುತ್ತೆ? ರೆಸಿಸ್ಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ. ಅಂದ್ರೆ ಅರ್ಥ ಏನಾಯ್ತು? ನೀವು ಸೆಮಿ ಕಂಡಕ್ಟರ್ ಅಥವಾ ಇನ್ಸುಲೇಟರ್ ಬಿಡಿ, ಸೆಮಿ ಕಂಡಕ್ಟರ್ ನಲ್ಲಿ ನಾವು ಕಂಡಕ್ಟಿವಿಟಿ ನೋಡ್ಬೋದು. ನೀವು ಅದ್ರ ಟೆಂಪರೇಚರ್ ಜಾಸ್ತಿ ಮಾಡ್ದಂಗೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಯಾಕೆಂದ್ರೆ ರೆಸಿಸ್ಟಿವಿಟಿ ಡಿಕ್ರೀಸ್ ಆಗಿದೆ. ಹಾಗೆ ನೀವು ರೂಮ್ ಟೆಂಪರೇಚರ್ ತಂದಾಗ ಸೆಮಿ ಕಂಡಕ್ಟರ್ ಕಂಡಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಿಟ್ರೆ ನೀವು ಅದನ್ನ ಲೋ ಟೆಂಪರೇಚರ್ ಅಲ್ಲಿ ಇಟ್ಕೊಂಡ್ರೆ ಇಟ್ಸ್ ಪರ್ಫೆಕ್ಟ್ಲಿ ಇನ್ಸುಲೇಟರ್. ಓಕೆ, ಈಗ ಒಂದಿಷ್ಟು ಗ್ರಾಫ್ಸ್ ಅನ್ನ ನೋಡೋಣ. ರೆಸಿಸ್ಟಿವಿಟಿ ಆಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್. ಓಕೆ, ಸೊ ಕಾಪರ್ ಹೇಗಿರುತ್ತೆ ನೋಡಿ. ನಾವು ರೆಸಿಸ್ಟಿವಿಟಿಯನ್ನ ವೈ ಆಕ್ಸಿಸ್ ಅಲ್ಲೂ ಟೆಂಪರೇಚರ್ ಅನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀನಿ. ಸೊ ಗ್ರಾಫ್, ನೇಚರ್ ಆಫ್ ಗ್ರಾಫ್ ಅನ್ನ ಎಲ್ಲರೂ ಎಕ್ಸಾಮಿಗೆ ಕೇಳ್ತಾರೆ. ಬಟ್ ವ್ಯಾಲ್ಯೂಸ್ ಎಲ್ಲ ಸ್ಕೇಲ್ ಆ ಥರ ಏನು ಅಗತ್ಯ. ನೇಚರ್ ಆಫ್ ಗ್ರಾಫ್ ಅಂದಾಗ ನಾವೇನು ಆ ಗ್ರಾಫಿನ ನೇಚರ್ ಹೇಗಿರುತ್ತೆ ಅನ್ನುವಂಥದ್ದು. ಈಗ ಕಾಪರ್ ಅನ್ನ ತಗೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ ರೆಸಿಸ್ಟಿವಿಟಿಯನ್ನ ಫೈಂಡ್ ಔಟ್ ಮಾಡ್ತಾ 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 ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ವಿ ಅನ್ಕೊಳ್ಳಿ. ಸೊ ಆ ಒಂದು ರೇಷಿಯೋ ಹೇಗಿರುತ್ತೆ, ಆ ರಿಲೇಷನ್ ಹೇಗಿರುತ್ತೆ? ಲೈಕ್ ದಿಸ್ ವೇ. ಇಟ್ಸ್ ನಾಟ್ ಎ ಲೀನಿಯರ್ ಸ್ಟ್ರೇಟ್ ಲೈನ್ ಅಲ್ಲ ಇದು. ಅಂದ್ರೆ ಏನರ್ಥ? ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಸ್ಟ್ರೇಟ್ ಲೈನ್ ತರ ಕಾಣಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡಿ, ಇನ್ಕ್ರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಂಗೆ ರೆಸಿಸ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಫಾರ್ ಕಾಪರ್. ಅದೇ ಇನ್ನು ನಿಕ್ರೋಮ್ ಅನ್ನ ತಗೊಂಡ್ರೆ, ನಿಕ್ರೋಮ್ ಬಗ್ಗೆ ನಾವು ಕೇಳಿದೀವಿ ಅಲ್ವಾ. ಸೊ ಇದರ ರೆಸಿಸ್ಟಿವಿಟಿ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ರೇಂಜ್ ಆಫ್ ಟೆಂಪರೇಚರ್ ಅಲ್ಲಿ ಅಂತ ನೋಡಿದೀವಿ ನಾವು. ಹಾಗಾಗಿ ಇದ್ರ ಗ್ರಾಫ್ ಹೇಗಿರುತ್ತೆ? ಗ್ರಾಫ್ ಈ ರೀತಿ ಇರುತ್ತೆ. ಇಟ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ ಇದ್ದೇ ಇದೆ, ಬಟ್ ರೆಸಿಸ್ಟಿವಿಟಿ ವೆರಿ ಸ್ಲೋಲಿ. ಸೊ ಪ್ರೊಪೋರ್ಷನಲ್ ಅಂದ್ರೆ ಲೀನಿಯರ್ ರಿಲೇಷನ್ ಅಂತೀವಲ್ಲ ನಾವು, ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ,
ನೆಕ್ಸ್ಟ್ ಇನ್ ಕೇಸ್ ಆಫ್ ಸೆಮಿಕಂಡಕ್ಟರ್ ನ ತಗೊಂಡ್ರೆ ಈ ಗ್ರಾಫ್ ಹೇಗಿರುತ್ತೆ ಗೊತ್ತಾ, ಲೈಕ್ ದಿಸ್ ವೇ ನೋಡಿ. ರೆಸಿಸ್ಟಿವಿಟಿ ಹೈ ಇರುತ್ತೆ ಸ್ಟಾರ್ಟಿಂಗ್, ಜೀರೋ ಕೆಲ್ವಿನ್ ಅಂದ್ಕೊಂಡ್ರೆ ಮ್ಯಾಕ್ಸಿಮಮ್ ರೆಸಿಸ್ಟಿವಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಸರ್ಟನ್ ಲಿಮಿಟ್ ಇದೆ ಅದಕ್ಕೂ. ಆಮೇಲೆ ಏನಾಗುತ್ತೆ, ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ದಿಸ್ ಇಸ್ ಫಾರ್ ಸೆಮಿಕಂಡಕ್ಟರ್. ಓಕೆ, ಇನ್ನು ಈ ರೆಸಿಸ್ಟರ್ಸ್ ಬಗ್ಗೆ ತುಂಬಾ ಮಾತಾಡಾಯ್ತು. ರೆಸಿಸ್ಟರ್ ಅಂದ್ರೆ ಏನು, ಮತ್ತೆ ಅದು ಹೇಗಿರುತ್ತೆ, ಅಥವಾ ಅದನ್ನ ನಾವು ಎಕ್ಸ್ಟರ್ನಲಿ ತಯಾರು ಮಾಡ್ಬೋದಾ ಅನ್ನುವಂಥದ್ದು ಬೇಕು. ರೆಸಿಸ್ಟೆನ್ಸ್ ಅಂದಾಗ ಅಪೋಸಿಷನ್ ಅಲ್ವಾ, ಟು ಫ್ಲೋ ಆಫ್ ಕರೆಂಟಿಗೆ ಅಪೋಸ್ ಮಾಡುವಂತ ಗುಣ ಇರುವಂಥದ್ದು. ಆದ್ರೆ ನಾವು ಅದನ್ನ ಮೆಜರ್ ಮಾಡ್ತೀವಿ, ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ನಮ್ಗೆ ಏನು ಕೇಳಿದ್ರೆ, ಈ ರೆಸಿಸ್ಟರ್ನ ನಾವು ರೆಡಿ ಮಾಡ್ಕೋಬಹುದಾ, ಯೂಸ್ ಮಾಡ್ಕೋಬಹುದಾ, ನಮ್ಗೆ ಹೆಲ್ಪ್ ಆಗುತ್ತಾ? ಸೊ ಅದನ್ನ ನೋಡೋಣ. ರೆಸಿಸ್ಟರ್ ಅನ್ನೋದು ಒಂದು ಡಿವೈಸ್, ಆಕ್ಚುಲಿ ಪಾಸಿವ್ ಎಲಿಮೆಂಟ್ ಅಂತ ಕರೀತಾರೆ. ಪಾಸಿವ್ ಅಂದ್ರೆ ಅದರಲ್ಲಿ ಏನು ಜನರೇಟ್ ಆಗಲ್ಲ, ಬಟ್ ಅದು ಸೈಲೆಂಟ್ ಆಗಿರುವಂಥದ್ದು, ಬಟ್ ಕೆಲಸ ಮಾಡ್ಕೊಡುತ್ತೆ. ಇಸ್ ಎ ಡಿವೈಸ್ ದಟ್ ಹ್ಯಾಸ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಒಂದು ರೆಸಿಸ್ಟೆನ್ಸ್ ಇರುವಂತ ಮಟೀರಿಯಲ್, ಯಾವುದೋ ಒಂದು ಪೀಸ್ ಆಫ್ ವೈರ್ ಇರ್ಬೋದು, ಅದಕ್ಕೊಂದು ರೆಸಿಸ್ಟೆನ್ಸ್ ಇದೆ ಅಂದ್ರೆ ಅದಕ್ಕೆ ನಾವು ರೆಸಿಸ್ಟರ್ ಅಂತ ಕರಿಬಹುದು. ರೆಸಿಸ್ಟರ್ ಅನ್ನೋದು ಹೆಸರು, ರೆಸಿಸ್ಟೆನ್ಸ್ ಅನ್ನೋದು ಅದರ ಪ್ರಾಪರ್ಟಿ. ಹಾಗಾಗಿ ರೆಸಿಸ್ಟರ್ ಎಲ್ಲವೂ ರೆಸಿಸ್ಟ್ರೇ, ಆದ್ರೆ ರೆಸಿಸ್ಟೆನ್ಸ್ ಬೇರೆ ಬೇರೆ ಇರ್ಬೋದು. ಕರೆಕ್ಟಾ? ಓಕೆ. ದೇರ್ ಆರ್ ಟೂ ಮೇಜರ್ ಟೈಪ್ಸ್. ಯೂಸಲಿ ತುಂಬಾ ಟೈಪ್ಸ್ ಇದೆ, ನೀವು ಹೈಯರ್ ಕ್ಲಾಸಿಗೆ ಹೋದ್ರೆ ಅದನ್ನ ನೋಡ್ತಾ ಹೋಗ್ತೀರಿ. ಸೊ ಇವನ್ ಪೇಂಟ್ ಫಾರ್ಮ್ ಅಲ್ಲಿ, ಇಂಕ್ ಫಾರ್ಮ್ ಅಲ್ಲೂ ಕೂಡ ರೆಸಿಸ್ಟೆನ್ಸ್ ಇರುತ್ತೆ. ಬಟ್ ನಾವು ಒಂದು ಟೂ ಟೈಪ್ಸ್ ಅನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಒಂದು ವೈರ್ ಬೌಂಡ್ ರೆಸಿಸ್ಟರ್ಸ್ ಅಂತ ಕರೀತಾರೆ. ಸೊ ಈ ನಿಕ್ರೋಮ್ ಅಂತ ಈ ರೀತಿ ವೈರ್ ಗಳನ್ನ ಸುತ್ತಾಕ್ತಾರೆ ಒಂದು ಪೈಪ್ ಮೇಲೆ, ಇನ್ಸುಲೇಟೆಡ್ ಪೈಪ್ ಮೇಲೆ ಸುತ್ತಾಕಿ ಅದ್ರ ಎಂಡ್ಸ್ ಅನ್ನ ಹೊರಗಡೆ ತಂದಿರ್ತಾರೆ, ವಿಚ್ ಆಕ್ಟ್ ಆಸ್ ಎ ರೆಸಿಸ್ಟರ್ಸ್. ಇನ್ನೊಂದೇನು ಅಂದ್ರೆ ಕಾರ್ಬನ್ ರೆಸಿಸ್ಟರ್ಸ್. ಸೊ ಕಾರ್ಬನ್ ರೆಸಿಸ್ಟರ್ ಅಂದ್ರೆ ಏನ್ ಮಾಡ್ತಾರೆ, ಕಾರ್ಬನ್ ಇಸ್ ಎ ಗುಡ್ ಕಂಡಕ್ಟರ್, ಬಟ್ ಕಾರ್ಬನ್ ಜೊತೆಗೆ ಕೆಲವು ಈ ಕ್ಲೇಗೆ ಮಿಕ್ಸ್ ಮಾಡ್ತೀವಲ್ಲ ನಾವು, ಆ ತರ ಬೇರೆ ಒಂದು ಮಟೀರಿಯಲ್ ನ ಮಿಕ್ಸ್ ಮಾಡಿ ಕಂಪೋಸಿಷನ್ ಮೇಲೆ ಅದರ ರೆಸಿಸ್ಟೆನ್ಸ್ ಅನ್ನ ಡಿಸೈಡ್ ಮಾಡ್ತಾರೆ. ಸೊ ಒಂದ್ ಎಂಡ್ ಇನ್ನೊಂದು ಎಂಡ್ ಅನ್ನ ಕನೆಕ್ಟ್ ಮಾಡಿದ್ರೆ ನಮ್ಗೆ ಅಲ್ಲಿ ರೆಸಿಸ್ಟೆನ್ಸ್ ಸಿಗುತ್ತೆ. ಈಗ ವೈರ್ ಬೌಂಡ್ ರೆಸಿಸ್ಟರ್ ಅಂದ್ರೆ ಏನು ಗೊತ್ತಾ, ದೀಸ್ ರೆಸಿಸ್ಟರ್ಸ್ ಆರ್ ಮೇಡ್ ಬೈ ವೈಂಡಿಂಗ್ ದ ವೈರ್ಸ್ ಆಫ್ ಎನ್ ಅಲಾಯ್ ಲೈಕ್ ಮ್ಯಾಂಗನೀನ್, ಕಾನ್ಸ್ಟೆನೆಂಟ್, ನಿಕ್ರೋಮ್ ಎಟ್ಸೆಟ್ರಾ. ಇಂಥ ವೈರ್ ಗಳನ್ನ ವೈಂಡ್ ಮಾಡ್ತಾರೆ, ಸುತ್ತಾಕ್ತಾರೆ. ಸುತ್ತಾಕಿ ಅದರ ಎಂಡ್ಸ್ ಅನ್ನ ತಗೊಂತೀವಿ ನಾವು, ಅದಕ್ಕೆ ನಮಗೆ ರೆಸಿಸ್ಟೆನ್ಸ್ ಸಿಗುತ್ತೆ ಅನ್ನುವಂಥದ್ದು. ದೀಸ್ ರೆಸಿಸ್ಟರ್ಸ್ ಆರ್ ಹ್ಯಾವಿಂಗ್ ರೆಸಿಸ್ಟೆನ್ಸಸ್ ಇನ್ ದ ರೇಂಜ್ ಆಫ್ ಎ ಫ್ರಾಕ್ಷನ್ ಆಫ್ ಓಮ್. ಓಮ್ ಅನ್ನೋದು SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಫ್ರಾಕ್ಷನ್ ಅಂದ್ರೆ ಏನು, 0.1 ಇರ್ಬೋದು, 0.01 ಇರ್ಬೋದು, ಬಹಳ ಸಣ್ಣ ರೆಸಿಸ್ಟೆನ್ಸ್. ಟು ಎ ಫ್ಯೂ 100 ಓಮ್ಸ್ ಲಿಮಿಟ್ ಅಷ್ಟೇ ಇದ್ರದ್ದು. 100 ಅಂದ್ರೆ 500 ವರೆಗೆ ಮಾಡ್ಬೋದು, 700 ಮಾಡ್ಬೋದು. 1000, 10,000 ಓಮ್ಸ್ ರೆಜಿಸ್ಟರ್ ಬೇಕಂದ್ರೆ ನಮ್ಗೆ ಈ ವೈರ್ ಬೌಂಡ್ ರೆಜಿಸ್ಟರ್ ಅಲ್ಲಿ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗುತ್ತೆ, ಆಗೋದಿಲ್ಲ ಅಂತ ಏನಲ್ಲ, ಬಟ್ ನಮ್ಗೆ ಕನ್ವೀನಿಯಂಟ್ ಅಲ್ಲ. ಯಾಕೆ ಅಂದ್ರೆ ಇದ್ರ ಸೈಜ್ ದೊಡ್ಡ ಆಗ್ತಾ ಹೋಗುತ್ತೆ. ನೀವು ವೈರ್ ಸುತ್ತಬೇಕಲ್ಲ ಅಷ್ಟು ಟರ್ನ್ಸ್, ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಈ ಕಾರ್ಬನ್ ರೆಜಿಸ್ಟರ್ ತಗೊಂಡ್ರೆ ಇದು ನೋಡಿ, ದೀಸ್ ರೆಜಿಸ್ಟರ್ಸ್ ಆರ್ ಮೇಡ್ ಬೈ ಯೂಸಿಂಗ್ ಕಾರ್ಬನ್ ಯೂಸ್ ಮಾಡಿ ಮಾಡುವಂಥದ್ದು. ಹೈಯರ್ ರೇಂಜ್ ರೆಜಿಸ್ಟರ್ಸ್ ಆರ್ ಮೇಡ್ ಫ್ರಮ್ ಕಾರ್ಬನ್. ಹೈ ಇಂದ ಲೋ ಯಾವ ರೇಂಜಿಗೆ ಬೇಕಾದ್ರೂ ಮಾಡ್ಬೋದು ಕಾರ್ಬನ್ ರೆಜಿಸ್ಟರ್. ಕಾರ್ಬನ್ ರೆಜಿಸ್ಟರ್ಸ್ ಆರ್ ಸ್ಮಾಲ್ ಇನ್ ಸೈಜ್, ಬಹಳ ಸಣ್ಣ ಇರುತ್ತೆ. ಒಂದು ರೈಸ್ ಇರುತ್ತಲ್ವ ಆ ಸೈಜ್, ಅದಕ್ಕೂ ಸಣ್ಣದು ಸಿಗುತ್ತೆ. ನೀವು ನೋಡ್ಬೇಕಂದ್ರೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಹಾಕೊಂಡು ನೋಡ್ಬೇಕು, ಅಷ್ಟು ಸಣ್ಣ ರೆಜಿಸ್ಟರ್ನು ಕೂಡ ಮಾಡ್ಬೋದು. ರೆಜಿಸ್ಟರ್ನ ಮಾಡ್ಬೋದು ಅಲ್ವಾ, ಅಡ್ವಾಂಟೇಜ್ ನಮ್ಗೆ. ಬಟ್ ಏನಾಗುತ್ತೆ ಕೇಳಿದ್ರೆ, ಅದ್ರ ಮೇಲೆ ಯಾರಾದ್ರೂ ಬರೀಲಿಕ್ಕೆ ಹೋದ್ರೆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು. ಅದ್ರ ಮೇಲೆ ಅದ್ರ ವ್ಯಾಲ್ಯೂ, ಟಾಲರೆನ್ಸ್, ಅದ್ರೆಲ್ಲ ಬರ್ದು ಬಿಟ್ರೆ ರೆಸಿಸ್ಟೆನ್ಸ್ ಮೇಲೆ ಅರ್ಥ ಆಗುತ್ತೆ ನಿಮ್ಗೆ. ಅಷ್ಟು ಸಣ್ಣ ಜಾಗದಲ್ಲಿ ಬರ್ದಿರೋದನ್ನ ಪ್ರತಿಯೊಬ್ಬ ನೋಡ್ಕೊಂಡು ಮ್ಯಾಗ್ನಿಫೈ ಲೆನ್ಸ್ ಹಾಕಿ ನೋಡ್ಬೇಕು. ಕಷ್ಟ ಅಲ್ಲ. ಅದಕ್ಕೆ ಒಂದು ಹೊಸ ಟೆಕ್ನಿಕ್ ಅನ್ನ ಮಾಡ್ತಾರೆ, ಕಲರ್ ಕೋಡ್ ಅಂತ ಕರೀತಾರೆ. ರೆಜಿಸ್ಟರ್ ವ್ಯಾಲ್ಯೂ ಅನ್ನು ಯೂಸ್ ಮಾಡೋಕ್ಕೆ ನಾವು ಕಲರ್ ಕೋಡ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಅದು ಏನು ಅಂತ ಕಲಿಯೋಣ. ಸೊ ರೆಜಿಸ್ಟರ್ಸ್ ಕಲರ್ ಕೋಡ್ಸ್ ಹೇಗಿರುತ್ತೆ ನೋಡೋಣ. ದ ರೆಸಿಸ್ಟೆನ್ಸ್ ಆಫ್ ದ ರೆಜಿಸ್ಟರ್ ಕ್ಯಾನ್ ಬಿ ಫೈಂಡ್ ಔಟ್ ಯೂಸಿಂಗ್ ಕಲರ್ ಕೋಡ್. ಈ ಕಲರ್ ಕೋಡ್ ಕಲಿಬೇಕು, ಇಲೆಕ್ಟ್ರಾನಿಕ್ಸ್ ಎಲ್ಲ ಮಾಡ್ತೀರಿ ಅಂದ್ರೆ ನೀವು ಕಲಿಬೇಕು. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಿ ಅಂದ್ರೆ ಗೊತ್ತಿರಬೇಕು. ಕಲರ್ ಕೋಡ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ 1 ಮಾರ್ಕಿನ ಕ್ವಶನ್ಸ್ ಥಿಯರಿ ಎಕ್ಸಾಮ್ ಅಲ್ಲೂ ಕೇಳ್ತಾರೆ, ಕಲ್ತ್ಕೋಬೇಕು ಹೇಗಾರು ಮಾಡಿ. ಓಕೆ, ನೋಡಿ ಈ ರೆಜಿಸ್ಟರ್ ಈ ತರ ಇರುತ್ತೆ. ಈ ರೆಜಿಸ್ಟರ್ ಅಲ್ಲಿ ನೋಡಿ ಈ ತರ ಕಲರ್ಸ್ ಇರುತ್ತೆ, ಕಲರ್ ಬ್ಯಾಂಡ್ ಅಂತ ಕರಿತೀವಿ ನಾವು. ಏನೇನೋ ಒಂದು ವ್ಯಾಲ್ಯೂಸ್ ಬರ್ದಿರಲ್ಲ ಅದ್ರ ಮೇಲೆ. ನೀವೇನಾದ್ರೂ ನೆಕ್ಸ್ಟ್ ಇಂಜಿನಿಯರಿಂಗ್ ಎಲ್ಲ ಹೋದಾಗ ಸರ್ಕ್ಯೂಟ್ ರೆಡಿ ಮಾಡ್ತೀರಿ, ಸೊ ವಿಲ್ ಗೆಟ್ ದೀಸ್ ಟೈಪ್ ಆಫ್ ರೆಜಿಸ್ಟರ್ಸ್. ಅದನ್ನ ತಗೊಂಡು ಏನ್ ಮಾಡ್ಬೇಕು, ನೀವು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ನಿಮ್ಗೆ ಅದು ಕಲ್ತಿರ್ಬೇಕು. ಸೊ ಈಸಿ ವೇ, ಏನಂತ ದೊಡ್ಡ ಕಷ್ಟದ ಕೆಲಸ ಅಲ್ಲ. ಹೇಗೆ ಅಂತ ನೋಡೋಣ. ಈಗ ನೋಡ್ಕೊಂಡ್ರಲ್ವ ಈ ರೀತಿ ಕಲರ್ಸ್ ಇದೆ ನೋಡಿ. ಇಲ್ಲಿ ನೋಡಿದ್ರು ನಿಮ್ಗೆ ಒಂದು ಬ್ರೌನ್ ಇದೆ, ಬ್ಲ್ಯಾಕ್ ಇದೆ, ಮತ್ತೆ ಇದು ಸಿಲ್ವರ್ ಆರ್ ಗೋಲ್ಡ್ ಕಲರ್ ಇದೆ. ಹೀಗೆ ಬೇರೆ ಬೇರೆ ವ್ಯಾಲ್ಯೂಸ್ ನಮ್ಗೆ ಅಲ್ಲೆಲ್ಲ ಕಾಣಿಸುತ್ತೆ ನೋಡಿ. ಇಲ್ಲಿ ಯೆಲ್ಲೋ ಇದೆ, ಮತ್ತೆ ಇಲ್ಲಿ ಯಾವುದು ಒಂದು ಬ್ರೌನ್ ಕಲರ್ ಇದೆ, ಇಲ್ಲೊಂದು ಬ್ಲೂ ಆರ್ ಗ್ರೀನ್, ಇದು ಬ್ಲೂ ಇದೆ ನೋಡಿ.
ಸೊ ಇಷ್ಟೆಲ್ಲ ಕಲರ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಅದರ ವ್ಯಾಲ್ಯೂಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಈಗ ಒಂದು ರೆಜಿಸ್ಟರ್ ಒಂದು ಡಯಾಗ್ರಾಮ್ ಇದು ಅನ್ಕೊಳ್ಳಿ. ಸೊ ರೆಜಿಸ್ಟರ್ ಅನ್ನ ನೀವು ಹಿಡ್ಕೊಂಡಾಗ ಈ ರೀತಿ ಇರುತ್ತೆ. ಆಕ್ಚುಲಿ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ ಒಂದು ಸ್ವಲ್ಪ ಹೇಳ್ತೇನೆ. ಏನು ಕೇಳಿದ್ರೆ ರೆಜಿಸ್ಟರ್ದು ಲೀಡ್ಸ್ ಅಂತೀವಿ ನಾವು ಇದಕ್ಕೆ. ಸೊ ಕನೆಕ್ಟಿಂಗ್ ಲೀಡ್ಸ್ ಅಂತ ಕರೀತಾರೆ. ಇದು ಕಂಡಕ್ಟರ್, ಒಳಗಡೆ ರೆಸಿಸ್ಟೆನ್ಸ್ ಮಟೀರಿಯಲ್ ತುಂಬಿರ್ತಾರೆ. ಇದು ಕಲರ್ ಎಲ್ಲಿಂದ ಎಲ್ಲಿ ನೋಡ್ಬೇಕು ಸರ್ ಅಂತ ಒಂದು ಡೌಟ್ ಬಂದ್ಬಿಡುತ್ತೆ. ಇನ್ನು ಆಕ್ಚುಲಿ ನೀವು ಒಂದು ರೆಜಿಸ್ಟರ್ ತಗೊಂಡು ನೀವು ಶುರು ಮಾಡಿದ್ರಿ ಅನ್ಕೊಳ್ಳಿ. ಸೊ ರೆಜಿಸ್ಟರ್ ಹೇಗೆ ಇಟ್ಕೋಬೇಕು ಅಂದ್ರೆ ಈ 3 ಬ್ಯಾಂಡ್ಸ್ ಏನಾಗಿರುತ್ತೆ, ಸೊ ವೆರಿ ಕ್ಲೋಸ್ಲಿ ಪೇಂಟೆಡ್ ಹತ್ತತ್ರ ಇರುತ್ತೆ. 4th ಬ್ಯಾಂಡ್ ಸ್ವಲ್ಪ ದೂರ ಇರುತ್ತೆ. ಹಾಗಾಗಿ 3 ಬ್ಯಾಂಡ್ಸ್ ಅನ್ನ ನಾವು ನಮ್ಮ ಈ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡ್ರೆ ನಮ್ಮ ಲೆಫ್ಟ್ ಸೈಡ್ಗೆ ಈ 3 ಬ್ಯಾಂಡ್ಸ್ ಬರಬೇಕು. ಈ ಕಲರ್ಸ್ ಇರುತ್ತೆ. ಇನ್ನು 4th ಬ್ಯಾಂಡ್ ಏನಿದೆ ಕೇಳಿದ್ರೆ ಯೂಶುವಲಿ ಏನಾಗಿರುತ್ತೆ ಕೇಳಿದ್ರೆ ಆ ಗೋಲ್ಡ್ ಇರುತ್ತೆ, ಇಲ್ಲ ಸಿಲ್ವರ್ ಇರುತ್ತೆ ಕಲರ್, ಇಲ್ಲ ಏನೋ ಆ ಬ್ಯಾಂಡ್ ಅನ್ನು ಸ್ಕಿಪ್ ಮಾಡಿರ್ತಾರೆ, ತೆಗೆದು ಏನೂ ಇರಲ್ಲ ಕಲರ್ ಅನ್ಕೊಳ್ಳಿ. ಇನ್ನು ಇದರಲ್ಲೂ 5th ಬ್ಯಾಂಡ್ ಅನ್ನು ಯೂಸ್ ಮಾಡಿಯೂ ಕೂಡ ರೆಸಿಸ್ಟೆನ್ಸ್ ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಬಿಡಿ, ನಾವು ನಿಮ್ ಮುಂದೆ ಹೈಯರ್ ಕ್ಲಾಸಿಗೆ ಹೋದಾಗ ಕಲಿತೀರಿ. ಈಗ ನಾನು ಹೇಳಿದ ಅರ್ಥ ಆಯ್ತಲ್ಲ ನಿಮ್ಗೆ. ರೆಸಿಸ್ಟೆನ್ಸ್ ಇಟ್ಕೊಂಡಿದ್ರಿ ಅನ್ಕೊಳ್ಳಿ. ಈ ಸೈಡ್ ಇಂದ ನಮ್ಮ ಲೆಫ್ಟ್ ಸೈಡ್ ಇಂದ ಫಸ್ಟ್ ಕಲರ್ ಇದು, ಸೆಕೆಂಡ್ ಇದು, ಥರ್ಡ್ ಇದು, 4th ಇದು, ಈ ತರ ನಾವು ಮಾರ್ಕ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಬ್ಯಾಂಡ್ ಅನ್ನ ನಾವು ನೋಡಿದ್ವಿ, ಇದು. ಸೆಕೆಂಡ್ ಬ್ಯಾಂಡ್ ಎಲ್ಲಿದೆ, ಇಲ್ಲಿದೆ. ಸೊ ಥರ್ಡ್ ಬ್ಯಾಂಡ್ ಎಲ್ಲಿದೆ, ಇಲ್ಲಿದೆ. 4th ಬ್ಯಾಂಡ್ ಇಲ್ಲಿದೆ. ಇಷ್ಟು 1 2 3 4 ಬ್ಯಾಂಡ್ಸ್ ಗಳನ್ನ ನೋಡ್ಕೋಬೇಕು ಫಸ್ಟ್. ಓಕೆ, ಈ ಕಲರ್ ಏನಾಗಿದೆ ಕೇಳಿದ್ರೆ ಫಸ್ಟ್ ಬ್ಯಾಂಡ್ ಇದೆಯಲ್ಲ, ಫಸ್ಟ್ ಬ್ಯಾಂಡಿಗೆ ಈ ಕಲರಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ನೆನ್ಪಿಟ್ಕೋಬೇಕು. ಹಾಗಾಗಿ ನಾವು ಫಸ್ಟ್ ಬ್ಯಾಂಡಿಗೆ ಬಂದಿರೋ ನಂಬರ್ ಅನ್ನ ನೋಟ್ ಮಾಡ್ಕೋಬೇಕು, ಆ ನಂಬರ್ ಬರೀಬೇಕು. ಸೆಕೆಂಡ್ ಬ್ಯಾಂಡಿಗೆ ಒಂದು ಕಲರ್ ಇದೆ, ಆ ಕಲರಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಅದನ್ನು ನೋಟ್ ಮಾಡ್ಕೋಬೇಕು. ಥರ್ಡ್ ಬ್ಯಾಂಡಿಗೆ ಒಂದು ಕಲರ್ ಇದೆ, ಆ ಕಲರಿಗೆ ನಾವೇನ್ ಮಾಡಬೇಕು ಕೇಳಿದ್ರೆ ಒಂದು ನಂಬರ್ ಸಿಗುತ್ತೆ. ಆ ನಂಬರ್ ಏನು ಕೇಳಿದ್ರೆ ಆಕ್ಟ್ ಆಸ್ ಎ ಮಲ್ಟಿಪ್ಲೈಯರ್, 10 to the power of that number, ಮಲ್ಟಿಪ್ಲೈಯರ್. 4th ಬ್ಯಾಂಡ್ ಏನು ಕೇಳಿದ್ರೆ ಸಿಂಪ್ಲಿ ಟಾಲರೆನ್ಸ್ ಅನ್ನ ಹೇಳುತ್ತೆ. ಟಾಲರೆನ್ಸ್ ಅಂದ್ರೆ ಈ ರೆಜಿಸ್ಟರ್ ಎಷ್ಟು ಅಕ್ಯುರೇಟ್ ಆಗಿದೆ, ನಾವು ಹೇಳಿರೋ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ ಕಲರ್ಸ್ ನೋಡಿ, ಅದರ ರೆಸಿಸ್ಟೆನ್ಸ್ ಯಾವ ರೇಂಜಿಗೆ ಫ್ಲಕ್ಚುಯೇಟ್ ಆಗ್ಬೋದು. ಸೊ ಇನ್ ಬಿಟ್ವೀನ್ ಎಲ್ಲಿಂದ ಎಲ್ಲಿವರೆಗೆ ಅದರ ವೇರಿಯೇಷನ್ಸ್ ಇದೆ ಅನ್ನೋದನ್ನ ಹೇಳುತ್ತೆ. ಯಾಕೆಂದ್ರೆ ನೀವು ಟಾಲರೆನ್ಸ್ ಕಡಿಮೆ ಇದ್ದಷ್ಟು ನಿಮ್ಗೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಸ್ಟ್ಯಾಂಡರ್ಡ್ ಆಗ್ತಾ ಹೋಗುತ್ತೆ. ಟಾಲರೆನ್ಸ್ ತುಂಬಾ ಇದೆ ಅಂದ್ರೆ ಇಟ್ಸ್ ನಾಟ್ ಎ ಗುಡ್ ರೆಜಿಸ್ಟರ್, ವ್ಯಾಲ್ಯೂಸ್ ಫ್ಲಕ್ಚುಯೇಟ್ ಆಗುತ್ತೆ ಅನ್ನುವಂಥದ್ದು. ಈಗ ನಾವು ಆ ಚಾರ್ಟ್ ಅನ್ನ ನೋಡೋಣ ಒಂದ್ಸರಿ. ದಿಸ್ ಇಸ್ ದ ಕಲರ್ ಕೋಡ್ ಚಾರ್ಟ್. ಇಲ್ಲಿ ಕಲರ್ಸ್ ಅನ್ನ ನಾನು ಇಲ್ಲಿವರೆಗೆ ಬರೆದಿದ್ದೀನಿ. ಬ್ಲ್ಯಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಗ್ರೇ, ವೈಟ್, ಲಾಸ್ಟ್ ಗೋಲ್ಡ್, ಸಿಲ್ವರ್, ನೋ ಕಲರ್. ಇಲ್ಲಿ ಆ ಕಲರಿಗೆ ಏನಾಗುತ್ತೆ ಕೇಳಿದ್ರೆ ನಂಬರ್ಸ್ ಅನ್ನ ಕೊಡ್ತಾರೆ. ಈಗ ನೋಡಿ, ಫಸ್ಟ್ ಬ್ಯಾಂಡ್ ನೋಡಿದ್ವಿ ನಾವು. ಬ್ಲ್ಯಾಕ್ ಇದೆ ಅಂದ್ರೆ 0 ಬರಿಬೇಕು, ಬ್ರೌನ್ ಇದೆ ಅಂದ್ರೆ 1 ಬರಿಬೇಕು, ರೆಡ್ ಇದೆ ಅಂದ್ರೆ 2, ಇದೇ ತರ. ಸೆಕೆಂಡ್ ಬ್ಯಾಂಡ್ ಅನ್ನ ನೋಡಿದ್ವಿ, ಅದ್ರ ಕಲರ್ ನೋಡ್ಕೊಂಡು ರೆಡ್ ಇದ್ರೆ 2, ಯೆಲ್ಲೋ ಇದ್ರೆ 4, ಗ್ರೀನ್ ಇದ್ರೆ 5, ಈ ತರ ಬರೀತಾ ಹೋಗ್ಬೇಕು. ಥರ್ಡ್ ಬ್ಯಾಂಡಿಗೆ ಬಂದ್ವಿ, 3ನೇ ಕಲರಿಗೆ ಬಂದ್ವಿ. ಅಲ್ಲಿ ಏನಾಗುತ್ತೆ ಕೇಳಿದ್ರೆ ನೋಡಿ, ದಿಸ್ ಇಸ್ ದ ಮಲ್ಟಿಪ್ಲೈಯರ್. ನೆನ್ಪಿಟ್ಕೊಳ್ಳೋದು ಸುಲಭ. ಈ ನಂಬರ್ಸ್ ನೆನ್ಪಿಟ್ಕೊಂಡ್ರೆ 10 to the power of 0, that is 1. 1 ರೆಡ್ ಬ್ರೌನ್ ಕಲರ್ ಬಂದ್ರೆ 10 to the power of 1, ರೆಡ್ ಬಂದ್ರೆ 10 to the power of 2, ನೋಡಿ ಆರೆಂಜಿಗೆ 3 ಇದೆ 10 to the power of 3, ಆಮೇಲೆ ಯೆಲ್ಲೋಗೆ 4 ಇದೆ 10 to the power of 4, ಈ ತರ ಮಾಡ್ಕೊಂತ ಬರ್ಬೇಕು. ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು. ಫಸ್ಟ್ ಸೆಕೆಂಡು ನಂಬರ್ಸ್ ಅನ್ನೇ ಬರಿಬೇಕು. ಥರ್ಡ್ ಬ್ಯಾಂಡಿಗೆ ನಾವೇನ್ ಬರಿಬೇಕು, ಮಲ್ಟಿಪ್ಲೈಯರ್ ಅನ್ನ ಬರಿಬೇಕು. ಇನ್ನು 4th ಬ್ಯಾಂಡ್ ಬಂದಾಗ ಯಾವುದು ಕಲರ್ ಇರಲ್ಲ 4th ಬ್ಯಾಂಡ್ ಅಲ್ಲಿ. ಎಸ್, 4th ಬ್ಯಾಂಡ್ ಅಲ್ಲಿ ಈಗ ನಾವು ಡಿಸ್ಕಸ್ ಮಾಡ್ತಿರೋ ಲೆವೆಲ್ ಅಲ್ಲಿ 4th ಬ್ಯಾಂಡ್ ಅಲ್ಲಿ ಯಾವ ಕಲರ್ ಇರಲ್ಲ. ಇರೋದು ಗೋಲ್ಡ್, ಸಿಲ್ವರ್ ಆರ್ ನೋ ಕಲರ್, ಈ ರೀತಿ ಆಪ್ಷನ್ಸ್ ಇರುತ್ತೆ. ಈಗ ಗೋಲ್ಡ್ ಇದೆ ಅಂದ್ರೆ 5% ಟಾಲರೆನ್ಸ್ ಅಂತ ಹೇಳ್ಬೇಕು. ಅದೇ ಸಿಲ್ವರ್ ಇದೆ ಅಂದ್ರೆ 10% ಅಂತ ಹೇಳ್ಬೇಕು. ಯಾವುದೇ ಕಲರ್ ಇಲ್ಲ ಅಂದ್ರೆ 15%. ಓಕೆ, ಆದ್ರೂ ಅರ್ಥ ಆಗಿಲ್ಲ ಸರ್, ಇನ್ನು ಈ ಕಲರ್ಸ್ ನೆನ್ಪಿಟ್ಕೊಳ್ಳೋದು ಹೇಗೆ? ಬ್ಲ್ಯಾಕ್ಗೆ 0, ಬ್ರೌನಿಗೆ 1, ರೆಡ್ಗೆ 2, ಆರೆಂಜ್ಗೆ 3, ಯೆಲ್ಲೋಗೆ 4, ಗ್ರೀನ್ಗೆ 5 ಅಷ್ಟೇ. ಅದಕ್ಕೆ ಬೇಕಾದಷ್ಟು ಟ್ರಿಕ್ಸ್ಗಳಿವೆ. ನಾನು ಕಲಿಯುವಾಗಲೂ ಕೂಡ ಇತ್ತು, ಈಗಲೂ ಕೂಡ ಎಷ್ಟೋ ಟ್ರಿಕ್ಸ್ಗಳನ್ನ ನೀವೇ ಮಾಡ್ಕೋಬಹುದು ಈ ಕಲರ್ಸ್ಗೆ ನೆನ್ಪಿಟ್ಕೊಳ್ಳೋ ಸಲುವಾಗಿ. ಸೊ ಅದಕ್ಕೆ ಹೌ ಟು ರಿಮೆಂಬರ್ ಕಲರ್ ಕೋಡ್ಸ್ ಫಾರ್ ರೆಜಿಸ್ಟರ್ಸ್ ಅಂತೇಳಿ ನೆನ್ಪಿಟ್ಕೊಳ್ಳೋಕೆ ಏನ್ ಮಾಡಬೇಕು, ಜಸ್ಟ್ ಒಂದು ಫ್ಯೂ ಡೇಸ್ ನಿಮ್ಗೆ ಆ ಕೋಡ್ಗಳು ಬೇಕಾಗ್ತವೆ, ಆಮೇಲೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಈಗ ಇದಕ್ಕಲ್ಲ, ನೀವು ಯಾರೇ ಒಬ್ಬ ಲೆಕ್ಚರ್ಸ್ ಹತ್ರ ಕೇಳಿ ಅಥವಾ ಯಾರೋ ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ ಹತ್ರ ಕೇಳಿ, ಸುಮ್ಮನೆ ಕಲರ್ ಹೇಳಿ ಅವನಿಗೆ, ತಕ್ಷಣಕ್ಕೆ ಆ ವ್ಯಾಲ್ಯೂನ ಹೇಳ್ಬಿಡ್ತಾರೆ. ಈಗ ರೆಡ್ ಆರೆಂಜ್ ಇತ್ತು ಅಂದ್ರೆ ನಾನು ಸಡನ್ ಹೇಳ್ತೀನಿ 22 ಕಿಲೋ ಓಮ್ಸ್ ಅಂತ ಹೇಳ್ತೀನಿ, 22 × 10⁻³ ಅಂತ ಹೇಳ್ತೀನಿ. ನಿಮ್ಗೂ ಸಾಧ್ಯ. ಏನು ಅದಕ್ಕೆ ಏನ್ ಮಾಡುವ ನಾವು ಕೇಳಿದ್ರೆ, ಒಂದೆಲ್ಲೋ ಸಿಕ್ತು ಇದು, ಬಿಲ್ಲಿ ಬ್ರೌನ್ ರನ್ಸ್ ಓವರ್ ಯುವರ್ ಗಾರ್ಡನ್ ಬಟ್ ವೈಲೆಟ್ ಗ್ರೇ ವಾಕ್ಸ್.
ಕೆಲವು ಹೆಸರು ಅದು ಇದು ಸೇರಿಸಿ ಮಾಡಿದ್ದಾರೆ ಇದನ್ನ. ಬಿಲ್ಲಿ ಬ್ರೌನ್ ರನ್ಸ್ ಓವರ್ ಯುವರ್ ಗಾರ್ಡನ್ ಓಡೋಗ್ತಾ ಇತ್ತು. ಬಟ್ ವೈಲೆಟ್ ಗ್ರೇ ವಾಕ್ಸ್. ಓಕೆ, ಈಗೇನಾಯ್ತು, ಇದು ಒಂದು ಬ್ಲ್ಯಾಕ್ ಬಿ ಬಂತಲ್ಲ, ಬ್ಲ್ಯಾಕ್ ಬಿ ಬಂತು, ಬ್ರೌನ್. ಫಸ್ಟ್ ಲೆಟರ್ಸ್ ಮಾತ್ರ ನೆನ್ಪಿಟ್ಕೊಳ್ಳೋದು, ಬಿ ಬಿ ಆರ್ ಒ ವೈ ಜಿ ಬಿ ವಿ ಜಿ ಡಬ್ಲ್ಯೂ. ಇದಕ್ಕೆ ನಮ್ಗೆ ಕಲಿಯುವಾಗ ಲೆಕ್ಚರ್ಸ್ ಬಿ ಬಿ ರಾಯ್ಸ್ ಗ್ರೇಟ್ ಬ್ರಿಟನ್ ಹ್ಯಾಡ್ ಎ ವೆರಿ ಗುಡ್ ವೈಫ್ ಅಂತ ಹೇಳಿದ್ರು. ಗುಡ್ ವೈಫ್ ಗೊತ್ತಿಲ್ಲ ನನಗೆ, ಕಲ್ತ್ವಿ. ಈಗ ಇಲ್ಲಿ ಬೇರೆ ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ಅದನ್ನ ಹೇಳಲಿಕ್ಕೆ ಇಷ್ಟ ಆಗಲಿಲ್ಲ ನನಗೆ. ಸೊ ಬಿ ಬಿ ರಾಯ್ಸ್ ಅಲ್ವಾ, ಅದ್ರ ಬದಲು ಇದು ಚೆನ್ನಾಗಿದೆ. ಬಿಲ್ಲಿ ಬ್ರೌನ್ ರನ್ಸ್ ಓವರ್ ಯುವರ್ ಗಾರ್ಡನ್ ಬಟ್ ವೈಲೆಟ್ ಗ್ರೇ ವಾಕ್ಸ್. ಬ್ಲ್ಯಾಕ್ ಆಯ್ತು ಬಿಗೆ, ಮತ್ತೊಂದು ನೋಡಿ ಬ್ರೌನ್ ಅಂತಾನೆ ಇದೆ ಇದರಲ್ಲಿ. ಕನ್ಫ್ಯೂಸ್ ಆಗುತ್ತೆ ಸರ್, ಬಿ ಬಿ ಅಂದ್ರೆ ಏನು, ಫಸ್ಟ್ ಬ್ರೌನ್ ಫಸ್ಟ್ ಬ್ಲ್ಯಾಕ್, ಸೆಕೆಂಡ್ ಬ್ರೌನ್ ಬರಬೇಕು. ರನ್ಸ್ ರೆಡ್ ಆಯ್ತು, ಓಗೆ ಆರೆಂಜ್ ಆಯ್ತು, ವೈಗೆ ಯೆಲ್ಲೋ, ಜಿಗೆ ಗ್ರೀನ್ ಬಂತು, ಬಟ್ ಅಂತ ಇದ್ರೆ ಬ್ಲೂ ಬಂತು, ವೈಲೆಟ್ ಸೇಮ್ ಇದೆ ನೋಡಿ. ಗ್ರೇ ವಾಕ್ಸ್ ಅಂದಾಗ ಡಬ್ಲ್ಯೂ ವೈಟ್ಗೆ ಡಬ್ಲ್ಯೂ ಅಲ್ವಾ, ಸೊ ಗೊತ್ತಾಗತ್ತೆ. ಇದು ನಂಬರ್ಸ್ ಆರ್ಡರ್ಲ್ಲೇ ಇರುತ್ತೆ, 0 1 2 3 4 5 6 7 8 9. ಇನ್ನು ಟಾಲರೆನ್ಸ್ ಬಂದಾಗ ಮೂರೇ ಇರೋದು, ಕಾಮನ್ ಆಗಿ ನೆನಪಿರುತ್ತೆ. ಗೋಲ್ಡ್ ಇದ್ರೆ ಗೋಲ್ಡ್ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ, ಗೋಲ್ಡ್ ಅಂದ್ರೆ ಫೇವರೇಟ್ ಅಲ್ವಾ, ಸೊ ಅದಕ್ಕೆ ಟಾಲರೆನ್ಸ್ ತುಂಬಾ ಕಡಿಮೆ 5%. ಸಿಲ್ವರ್ ಇದ್ರೆ 10%, ಏನು ಕಲರ್ ಇಲ್ಲ ಅಂದ್ರೆ 20%, ಕಲರ್ ಬ್ಯಾಂಡ್ ಹಾಕಿಲ್ಲ ಅಂದ್ರೆ 20% ಅಂತ ತಿಳ್ಕೊಬೇಕು. ಓಕೆ, ಸೊ ಈಗ ನೋಡೋಣ, ಒಂದು ರೆಜಿಸ್ಟರ್ನೇ ತಗೊಂಡು ನೋಡೋಣ. ಇದು ಬ್ರೌನ್ ಇದೆ, ಇದು ಬ್ಲ್ಯಾಕ್ ಇದೆ, ಇದು ಗೋಲ್ಡ್ ಅಲ್ವಾ, ಕಲರ್ ಕಾಣಿಸುತ್ತಲ್ವಾ. ಓಕೆ, ಸೊ ಇಲ್ಲಿ ಫಸ್ಟ್ ಬ್ಯಾಂಡ್ ಏನಾಗಿದೆ ಅಂದ್ರೆ, ಇದು ಸೆಕೆಂಡ್ ಏನು ಕೇಳಿದ್ರೆ, ಫಸ್ಟ್ ಬ್ಯಾಂಡಿಗೆ ಬ್ರೌನ್ ಕಲರ್ ಇದೆ. ನಮಗೆ ಬ್ರೌನ್ ಅಂದ್ರೆ ಎಲ್ಲಿ ಬಂತು, ಇಲ್ಲಿ 1 ಅಲ್ವಾ, ಸೊ ನಂಬರ್ ಅನ್ನು ನಾವು 1 ಅಂತ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಬ್ಯಾಂಡಿಂಗ್ ಬಂದ್ರೆ ಇದು ಏನಿದೆ, ಅದು ಬ್ಲ್ಯಾಕ್ ಇದೆ, ಬ್ಲ್ಯಾಕ್ 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 ಅಂದ್ರೆ 0, ಸೊ ಅದರ ನಂಬರು 0 ಆಗುತ್ತೆ. ಮತ್ತು ಬ್ಲ್ಯಾಕೇ ಇದೆ ಥರ್ಡ್ ಬ್ಯಾಂಡ್. ಸೊ ಬ್ಲ್ಯಾಕ್ ಇದ್ದಾಗ ಏನ್ ಮಾಡ್ಬೇಕು ನಾವು, ಸೇಮ್ ಅದೇ ತರ ಬರೆಯೋಣ. ನಂಗೆ ಸಿಕ್ಕಿದ ರೆಜಿಸ್ಟರ್ ಇದು, ಅದಕ್ಕೆ ಅದನ್ನ ಹಾಕಿದ್ದೀನಿ, ಬೇರೆ ಹಾಕ್ಬೋದಿತ್ತೇನೋ ಅಲ್ವಾ. ಸೊ ಮಲ್ಟಿಪ್ಲೈಯರ್ ಅಂದ್ರೆ 10⁻⁴, ಸೊ ದಟ್ ಈಸ್ ಈಕ್ವಲ್ಸ್ ಟು 1. ಇಷ್ಟು ಗೊತ್ತಾದ್ರೆ ಆಯ್ತು. ಮುಂದಿಂದು ಇಲ್ಲಿದೆ ಫೋರ್ತ್ ಬ್ಯಾಂಡ್, ಏನಿದೆ ಅದು ಟಾಲರೆನ್ಸ್ ಅಲ್ವಾ. ಸೊ ಗೋಲ್ಡ್ ಇದೆ, ಟಾಲರೆನ್ಸ್ 5%, ಗೊತ್ತಾಯ್ತು. ಓಕೆ, ಇದನ್ನ ಈಗ ನಾವು ಏನ್ ಮಾಡಬೇಕು, ಫಸ್ಟ್ ಬರೀಬೇಕು, ಸೆಕೆಂಡ್ ಈ ಥರ್ಡ್ ನಂಬರ್ ಇದೆಯಲ್ಲ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 10⁻⁴ ಅಂದ್ರೆ 1 ಆಗುತ್ತೆ, 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದು ಬಂದಿರೋ ವ್ಯಾಲ್ಯೂ ಹಾಕಿ ಉಳ್ಕೊಳ್ಳುತ್ತೆ. ಸೊ ವಿಲ್ ಗೆಟ್ 10 into 1, that is 10 ohm plus or minus 5%. So this is the resistance of the given resistor. Okay, ಸಮಾಧಾನ ಆಗಲಿಲ್ಲ. ಇನ್ನೊಂದು ನೋಡ್ಬಿಡೋಣ. ಬ್ರೌನ್ ಬ್ಲ್ಯಾಕ್ ರೆಡ್ ಇದೆ ಅನ್ಕೊಳ್ಳೋಣ, ಮತ್ತೆ ಸಿಲ್ವರ್ ಇದೆ, ಏನಾಗುತ್ತೆ ಅವಾಗ. ಸೊ ಇದು ನಂಬರು, ಇದು ಮಲ್ಟಿಪ್ಲೈಯರ್, ಇದು ಟಾಲರೆನ್ಸ್, ಕರೆಕ್ಟಾ. ಓಕೆ, ನಂಬರ್ ಬ್ರೌನಿಗೆ 1, ಈಗ ಸ್ವಲ್ಪ ಐಡಿಯಾ ಬಂದಿದೆ. ಬ್ರೌನ್ ಅಂದ್ರೆ ಬ್ಲ್ಯಾಕ್ ಅಂದ್ರೆ 0, ರೆಡ್ ಅಂದ್ರೆ ನೋಡಿ 10⁻² ಮಲ್ಟಿಪ್ಲೈ ಮಾಡಬೇಕು. ಸೊ ಸಿಲ್ವರ್ಗೆ ಎಷ್ಟದು 10% ಇರುತ್ತೆ, ಹಾಗಾಗಿ 10 into 10⁻². ನೋಡಿ 1 0 ಅಂದ್ರೆ 10 ಆಯ್ತು, ಇಂಟು 10⁻² ಅಂದ್ರೆ ಎಷ್ಟಾಗುತ್ತೆ, 10⁻² ಅಂದ್ರೆ 100 into 10 ಮಾಡಿದ್ರೆ 1000. ಟಾಲರೆನ್ಸ್ ಇದೆ ಪ್ಲಸ್ ಆರ್ ಮೈನಸ್ 10%. ಈ ಟಾಲರೆನ್ಸ್ ಅನ್ನೋದು ಏನು ಅಂತಾನೆ ಗೊತ್ತಾಗಿಲ್ಲ ನಮಗೆ. 10% ಅಂದ್ರೆ ಏನರ್ಥ ನೋಡೋಣ. ಸೊ 10% ಅಂದ್ರೆ 100 ಅಲ್ಲಿ 10 ಅಲ್ವಾ, 10/100ಗೆ ನಾವು 10% ಅಂತ ಹೇಳ್ತೀವಿ. ಆಕ್ಚುಯಲ್ ರೆಸಿಸ್ಟೆನ್ಸ್ 1000 ohms ಬಂದಿದೆ ನಮಗೆ ಕಲರ್ ಕೋಡ್ ಪ್ರಕಾರ. ಹಾಗಾದ್ರೆ 100ಗೆ 10 ಆದ್ರೆ 1000ಗೆ ಎಷ್ಟಾಗುತ್ತೆ, ಸೊ ದಟ್ ಈಸ್ 100 ohm. ಅರ್ಥ ಏನು ಹಾಗಾದ್ರೆ, ಅರ್ಥ ಇಷ್ಟೇ, ಆರ್ ಅನ್ನೋದು 1000 ohm ಪ್ಲಸ್ ಆರ್ ಮೈನಸ್ 100 ohm ಅಂತ ಅರ್ಥ. ಪ್ಲಸ್ ಆರ್ ಮೈನಸ್ 10% ಅಂದ್ರೆ ಅದೇ ಪ್ಲಸ್ ಆರ್ ಮೈನಸ್ 100 ohm. ಪರ್ಸೆಂಟ್ ಅನ್ನ ನಾವು ಓಮ್ಸ್ ಮಾಡ್ಕೊಂಡು, ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮಕ್ಕಳೇ. ಎಸ್, ಇವನ್ KCET ಯಲ್ಲೂ ಕೂಡ ಕೇಳ್ತಾರೆ ಈ ತರ. ಸೊ ಟಾಲರೆನ್ಸ್ ಕೊಟ್ಟಿರ್ತಾರೆ, ವಾಟ್ ಆರ್ ದ ವ್ಯಾಲ್ಯೂಸ್. ಹಾಗಾಗಿ ಏನಾಯ್ತು ಕೇಳಿದ್ರೆ, ನಾವು 100 ಆಡ್ ಮಾಡಿದ್ರೆ 100 ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡ್ಬೇಕು. 100 ಸಬ್ಟ್ರಾಕ್ಟ್ ಮಾಡಿದ್ರೆ 900 ohms ಬರುತ್ತೆ, ಆಡ್ ಮಾಡಿದ್ರೆ 1100 ohms ಬರುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಏನು ಕೇಳಿದ್ರೆ ನಾವು ಮೀಟರ್ ಕಿಲೋಮೀಟರ್, ಸೆಂಟಿಮೀಟರ್ ಮೀಟರ್ ಕಿಲೋಮೀಟರ್ ಈ ತರ ನಾವು ಮಾಡ್ಕೊಂಡು ಹೋಗ್ತೀವಲ್ಲ, ಹಾಗೆ ರೆಸಿಸ್ಟೆನ್ಸ್ ಏನಾಗುತ್ತೆ ಕೇಳಿದ್ರೆ ಈ ತರ ಉದ್ದು ಜೀರೋಸ್ ಹಾಕೊಂಡು ಬರೆಯೋದು ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಕೇಳಿದ್ರೆ 1000 ohms ಇದ್ರೆ ಅದನ್ನ 1 ಕಿಲೋ ಓಮ್ಸ್ ಅಂತ ಕರಿತೀವಿ. ಅಂದ್ರೆ ನೋಡಿ 10⁻³ ಬಂತಲ್ವಾ, ಸೊ ಹೀಗೆ ಬಂದ್ರೆ ನಾವು ಅದಕ್ಕೆ ಕಿಲೋ ಓಮ್ ಅಂತ ಕರಿತೀವಿ. ಯಾವುದೇ ನಂಬರ್ ಇರ್ಬೋದು, 1000 ಫಾರ್ಮಲ್ ಇದ್ರೆ ಕಿಲೋ ಓಮ್ಸ್ ಅಲ್ಲಿ ಬರಿತೀವಿ. ಇನ್ನು 1000 ಕಿಲೋ ಓಮ್ಸ್ ಅಂದ್ರೆ ಏನಾಗುತ್ತೆ, 10⁻⁶ ohms ಆಗುತ್ತೆ. ಯಾಕೆ ಹೇಳಿ, ಕಿಲೋ ಓಮ್ಸ್ ಇದೆ, 10⁻³ ಪ್ಲಸ್ 10⁻³ 10⁻⁶ ohm ಆಗುತ್ತೆ. ಅದನ್ನ ಒಂದು ಮೆಗಾ ಓಮ್ ಅಂತ ಕರಿತೀವಿ.
ಎಲ್ಲಾದ್ರೂ ಈ ತರ ಕಿಲೋ ಓಮ್ ಕೆ ಓಮ್ ಅಂತ ನೆಕ್ಸ್ಟ್ ನಾವು ಯೂಸ್ ಮಾಡಿದಾಗ ನೆನಪಿರ್ಲಿ ಅದು ಥೌಸಂಡ್ಸ್ ಓಮ್ಸ್ ಇದೆ ಅದರಲ್ಲಿ ಅಂತ ಹೇಳಿ. ಸೊ ಅದು ಮೆಗಾ ಅಂದಾಗ ಏನಾಗುತ್ತೆ 10⁶ ಓಮ್ ಇದೆ ಅನ್ನೋದು ಗೊತ್ತಾಗಲಿ. ಯಾಕೆಂದ್ರೆ ಇವು SI ಯೂನಿಟ್ ಅಲ್ಲ, ಓಮ್ ಅನ್ನೋದು SI ಯೂನಿಟ್. ನೋಡಿ ಮೀಟರ್ ಅನ್ನೋದು SI ಯೂನಿಟ್, ಕಿಲೋಮೀಟರ್ SI ಯೂನಿಟ್ ಅಲ್ಲ. ಬಟ್ ನಾವು ಡಿಸ್ಟೆನ್ಸ್ ಹೇಳುವ ಕಿಲೋಮೀಟರ್ ಹೇಳ್ತೀವಿ, ನಮ್ಮ ಅನುಕೂಲಕ್ಕೆ ಅದನ್ನೆಲ್ಲ ಮಾಡ್ಕೊಂಡಿರುವಂಥದ್ದು. ಓಕೆ, ಸೊ ಈಗ ಈ ಒಂದು ಪಾರ್ಟ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮತ್ತೊಂದಿಷ್ಟು ಡಿಸ್ಕಸ್ ಮಾಡೋಣ. ಓಕೆ, ಸೊ ಏನಾದರೂ ಕಷ್ಟ ಇದ್ರೆ ಕೂಡಲೇ ಮೆಸೇಜ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.